ನಿರ್ಮಚ್ಛೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂ ದಾಮತಧನ್ವರೇಶ ರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಃ ಪ್ರಭುಃ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಶ್ರೀ 1008 ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಸಭೆಗೆ ಈ ಸ್ವಾಗತ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲ ಶ್ರೋತೃಗಳ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಶ್ರೀಪಾದಂಗಳವರಿಗೆ ಕೋರ್ತಾ ಇದ್ದೇನೆ. ಈಗ ಶ್ರೀಪಾದಂಗಳವರು ತಮ್ಮ ಪರವಾಗಿ ನಮಸ್ಕಾರಕ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥ ಗುರುಭ್ಯೋ ನಮಃ ಸ್ಮಾರಕಾಯ ಶ್ರೀರಮಾಯೈ ನಮಃ ಶ್ರೀ ಆನಂದತೀರ್ಥ ಗುರುಭ್ಯೋ ನಮಃ ಶ್ರೀ ಭಾರತ್ಯೈ ನಮಃ ವಾದಿರಾಮಾನ್ಯ ತೀರ್ಥ ಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣ ಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯಹ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಹ ಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಶ್ರೀ ಗುರುಭ್ಯೋ ನಮಃ. ತಮ್ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದಿ ಉತ್ ಆಯುಧಂ ಅವತರಿಸಿದ ಕೃಷ್ಣನನ್ನು ವಸುದೇವ ಕಂಡ ಕ್ರಮ ಮೊದಲೇ ಹೇಳ್ತಾ ಇದ್ದಾನೆ. ತಮದ್ಭುತಂ ತಂದ. ಏನು? ತಮಸ್ಸಿನಲ್ಲಿ ಉದ್ಭೂತನಾದವನೇ, ಕತ್ತಲೆಯಲ್ಲಿ ಕಾಣಿಸಿಕೊಂಡವನೇ ತಮದ್ಭುತಂ. ಸೆರೆಮನೆ, ಕತ್ತಲು, ದೇವರ ಸಂಕಲ್ಪವೇ ಯಾವಾಗ ಸಮಾಜಕ್ಕೆ ಕತ್ತಲು ಆವರಿಸ್ತದೋ ಆವಾಗ ನಾನು ಬರ್ತೇನೆ, ನಾನು ಬರಲಿಕ್ಕೆ ಬೇಕಾದ ವಾತಾವರಣ ಸರಿ ಇಲ್ಲ ಅಂದ್ರೆ ಇನ್ನೊಬ್ಬರನ್ನು ಕಳಿಸಿಕೊಡ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ, ಯಾವಾಗ ಎಲ್ಲ ಧರ್ಮಕ್ಕೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ತೊಂದರೆ ಬರುತ್ತೋ, ಯಾವಾಗ ಎಲ್ಲ ನಮ್ಮ ಹಿಂದೂಗಳಿಗೇನೆ ಹಣೆಪಟ್ಟಿ ಕಟ್ತಾರೋ, ಏನು ಅಂತ ಹಿಂದೂ ಉಗ್ರಗಾಮಿಗಳು ಅಂತ ಹೇಳಿಕೊಂಡು ಯಾವಾಗ ಹಿಂದೂಗಳಿಗೇನೆ ಹಣೆಪಟ್ಟಿ ಕಟ್ತಾರೋ, ಯಾವಾಗ ಹಿಂದೂಗಳನ್ನೇ ಕೊಂಡೋಗಿ ಸೆರೆಮನೆಯಲ್ಲಿ ಇಡ್ತಾರೋ, ಅಂತಹ ಸಂದರ್ಭದಲ್ಲಿ ಅರ್ಜುನ ನಾನು ಬರೋಲ್ಲ, ಮತ್ತೆ ನನ್ನ ಮೋದ ತೀರ್ಥರ ಸನ್ನಿಧಾನ ಇರುವ ಒಬ್ಬನನ್ನು ಕಳಿಸಿಕೊಡ್ತೇನೆ ಅಂತ. ಆದ್ರಿಂದಲೇ ಮೋದ ತೀರ್ಥರು ಅಂದ್ರೆ ಗೊತ್ತು ತಾನೆ ಯಾರಿಗೆ ಹೆಸರು ಅಂತ ಹೇಳಿ. ಮೋದ ತೀರ್ಥರು, ಆನಂದ ತೀರ್ಥರನ್ನು ಮೋದ ತೀರ್ಥರು ಅಂತ ಕರೀತೇವೆ ನೋಡಿ. ಗುಣವುಳ್ಳವನನ್ನು ಗುಣಿ ಅಂತ ಕರೀತೇವಲ್ವೋ, ಧನ ಉಳ್ಳವನನ್ನು ಧನಿ ಅಂತ ಕರೀತೇವೆ ತಾನೆ, ಜ್ಞಾನ ಉಳ್ಳವನನ್ನು ಜ್ಞಾನಿ ಅಂತ ಕರೀತೇವಲ್ವೋ, ಮತ್ಸರ ಉಳ್ಳವನನ್ನು ಮತ್ಸರಿ ಅಂತ ಕರೀತೇವಲ್ವೋ, ಅದೇ ರೀತಿಯಲ್ಲಿ ಮೋದ ಉಳ್ಳವನನ್ನು ಮೋದಿ ಅಂತಲೇ ಕರೀಬೇಕು.
ಹೇಗೆ ಅವನಲ್ಲಿ ಧನ ಇದ್ದದ್ದಕ್ಕೆ ಧನಿ ಅಂತ ಹೆಸರು ಬಂತು, ಅದೇ ರೀತಿಯಲ್ಲಿ ಮೋದ ತೀರ್ಥರ ಸನ್ನಿಧಾನ ಇದ್ದದ್ದಕ್ಕೆ ಮೋದಿ ಅನ್ನತ್ತೆ. ಆದ್ರಿಂದ ಅಷ್ಟು ಧೈರ್ಯ ಅಂತ ಹೇಳ್ತಾರೆ. ಭಗವಂತ ಅಂದ, ನಾನು ಬರ್ಲಿಕ್ಕಿದ್ದಂತಹ ವಾತಾವರಣ ಇದಲ್ಲ. ಯಾಕೆ? ನನಗೆ ಹೆಸರೇ ತ್ರಿಯುಗ ಅಂತ ನನಗೆ ಹೆಸರು. ಭಗವಂತನಿಗೆ ಹೆಸರೇ ತ್ರಿಯುಗ. ಕೃತ, ತ್ರೇತ, ದ್ವಾಪರವೆಂಬ 3 ಯುಗಗಳಲ್ಲಿ ಅವತರಿಸುವವನಾದ್ದರಿಂದ ಅವನಿಗೆ ತ್ರಿಯುಗ ಅಂತ ಹೆಸರು. ಚತುರ್ಯುಗ ಅಂತ ಹೆಸರಿಲ್ಲ. ಆದ್ರಿಂದ ಕಲಿಯ ಸಂಬಂಧಪಟ್ಟ ಯುಗದಲ್ಲಿ ನಾನು ಬರೋಲ್ಲ, ನನ್ನವರನ್ನು ಕಳಿಸಿಕೊಡ್ತೇನೆ ಅಂತ ಭಗವಂತನ ಮಾತು. ಆದ್ದರಿಂದ ಈಗ ಏನಾಗಿದೆ? ಕತ್ತಲು ತುಂಬಿದೆ. ಆಗಿನ ಕಾಲದಲ್ಲಿ ಅದು ದ್ವಾಪರ ಯುಗ, ಸಮಾಜದಲ್ಲಿ ಕತ್ತಲು ತುಂಬಿದೆ. ಎಲ್ಲಿ ನೋಡಿದ್ರೂ ಕೂಡ ದುಷ್ಟರದ್ದೇ ಹಾವಳಿ. ಸ್ವಯಂ ಕೃಷ್ಣನ ಸೋದರ ಮಾವನನ್ನು ಆರಂಭಿಸಿಕೊಂಡು, ಕೃಷ್ಣನ 2 ಅಣ್ಣಂದಿರನ್ನು ಸೇರಿಸಿಕೊಂಡು, ಕೃಷ್ಣನ ಮಾವನನ್ನು ಸೇರಿಸಿಕೊಂಡು, ಒಂದು ರೀತಿಯಲ್ಲಿ ಎಲ್ಲಾ ಕೃಷ್ಣನ ಬಂಧು ಬಳಗದವರೇ ತಂಟೆಕೋರರಾದದ್ದು, ಉಗ್ರಗಾಮಿಗಳಾದದ್ದು. ದೇವರ ಅಂದ, ನನ್ನ ಬಂಧುಗಳು ಅಂತ ನಾನು ಬಿಟ್ಟು ಕೊಡೋಲ್ಲ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಿರುತ್ತೆ ಅಂತಂದ್ರೆ, ಮಂತ್ರಿಗಳ ಮಕ್ಕಳು ತಂಟೆ ತಕರಾರು ಮಾಡ್ತಾರೆ, ಕಾಣುತ್ತೇನೆ, ಮಾಡಿಯೇ ಮಾಡ್ತಾರೆ. ಯಾಕೆ? ಅಪ್ಪ ಒಳ್ಳೆ ಹುದ್ದೆಯಲ್ಲಿದ್ದಾನೆ ಅಂತ ಹೇಳಿಕೊಂಡು ತಂಟೆ ತಕರಾರು ಮಾಡಿಯೇ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳು ಏನು ಮಾಡ್ತಾರೆ ಅಂತಂದ್ರೆ, ಏನಾದ್ರೂ ಮಾಡಿ ಮಗನನ್ನು ಬಿಡಿಸಿ ಬಿಡ್ತಾರೆ. ಯಾವುದರಿಂದ ಬಿಡಿಸಿ ಬಿಡ್ತಾರೆ? ಅವ ತಪ್ಪಿತಸ್ಥ ಅಂತ ಆಗಿದೆ, ಅವನನ್ನು ಸೆರೆಮನೆಗೆ ಹಾಕುವುದು ಅಂತ ಆಗಿದೆ. ಆ ಮಗನನ್ನು ಇವರು ಹೋಗಿ ಏನೋ ಮಾಡಿ ಬಿಡಿಸಿ ಬಿಡ್ತಾರೆ. ಆದ್ರೆ ನಮ್ಮ ಕೃಷ್ಣ ಅಂತವಲ್ಲ. ತಪ್ಪು ಮಾಡಿದವ ಯಾರೇ ಆಗ್ಲಿ ಅವನನ್ನು ದಂಡನೆ ಮಾಡುವುದಕ್ಕೋಸ್ಕರನೇ ನಾನು ಬಂದವ ಅಂತ ಕೃಷ್ಣ ತಿಳಿಸಿಕೊಡ್ತಾನೆ. ಅದನ್ನೇ ತಮದ್ಭುತಂ ತಂದು ಬಿಟ್ಟು, ತಮಸ್ಸು ತುಂಬಿದಾಗ ಉದ್ಭೂತಂ ತಮದ್ಭುತಂ, ಭೂತಂ ತಂದು ಬಿಟ್ಟಾರೆ, ತಮದ್ಭುತಂ ಅಂತ ಹೇಳಿಕೊಂಡು, ತಮಸ್ಸು ತುಂಬಿದಾಗ, ನಿಮ್ಮ ತಲೆಯಲ್ಲಿ ತಮಸ್ಸು ತುಂಬಿದಾಗಲೂ ಕೂಡ ಆದ್ದರಿಂದಲೇ ಭಾಗವತಕ್ಕೊಂದು ಹೆಸರು ಉಂಟು. ವಿಷಯ ನಮ್ಗೊಂದು ಭಾಗವತ ಅಂತ ಆ ಹೆಸರು ಗೊತ್ತು. ಇನ್ನು ಅದೇ ರೀತಿಯಲ್ಲಿ ಹೆಸರು ಕೊಟ್ಟಿದ್ದಾರೆ. ಅಧ್ಯಾತ್ಮ ದೀಪ ಅಂತ ಭಾಗವತಕ್ಕೆ ಕೊಟ್ಟ ಹೆಸರು. ಸ್ವಾನುಭಾವ ಎನ್ನುವುದು ಕೂಡ ಭಾಗವತದ್ದೇ ಹೆಸರು. ಅದರಲ್ಲಿ ಮತ್ತೊಂದು ಹೆಸರು ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ ಎನ್ನುವುದು ಭಾಗವತಕ್ಕೆ ವ್ಯಾಸರು ಕೊಟ್ಟಿರತಕ್ಕಂಥ ಹೆಸರು. ನಮ್ಗೆ ಈ ಹೆಸರುಗಳೆಲ್ಲ ಚಾಲ್ತಿಯಲ್ಲಿಲ್ಲ, ಒಂದೇ ಹೆಸರು, 4 ಅಕ್ಷರದ ಒಂದೇ ಹೆಸರು ಚಾಲ್ತಿಯಲ್ಲಿ, ಅದು ಭಾಗವತ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋಂಧಂ ಅಂತ ವೇದವ್ಯಾಸದೇವರೇ ಮಾಡಿರತಕ್ಕಂಥ ಶ್ಲೋಕ. ಇದು ಭಾಗವತದ ಉಲ್ಲೇಖಗಳು, ಭಾಗವತದ ಹೆಸರುಗಳು, ಭಾಗವತಕ್ಕೆ ಕೊಟ್ಟಿರತಕ್ಕಂಥ ಬಿರುದುಗಳು. ಏನದು ತಂದುಬಿಟ್ರೆ, ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ. ಭಾಗವತ ಸ್ವಲ್ಪ ದೊಡ್ಡದುಂಟು, ನಮ್ಗೆ ಇದು ಆದ್ರಿಂದಲೇ ದೊಡ್ಡದಿದ್ದಾದ್ರೆ ಇದು ಉಳ್ಕೊಳ್ಳಿಲ್ಲ. ಯಾಕೆ? ಹೆಸರು ಉದ್ದಾಯ್ತು ಅಂತಲೇ ಉಳ್ಕೊಳ್ಳಿಲ್ಲ. ಭಾಗವತ 4 ಅಕ್ಷರದ ಹೆಸರು, ಒತ್ತಕ್ಷರಗಳು ಏನು ಇಲ್ಲ. ಅದರಿಂದ ಸುಲಭದಲ್ಲಿ ಭಾಗವತ ಅಂತಷ್ಟೇ ಉಟ್ಟುಕೊಂಡಿತು. ಏನು? ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ. ಸಂಸಾರಿಣಾಂ ಗೊತ್ತು, ನಾವೆಲ್ಲ ಸಂಸಾರಿಗಳು ಅಂತ, ನಮ್ಮನ್ನು ಸಂಸಾರಿಗಳು ಅಂತಲೇ ಕರೆಯುದು. ಹೆಂಡತಿ ಮಕ್ಕಳು ಅದು ಇದು ಅಂತೆಲ್ಲ ಇಟ್ಟುಕೊಂಡ್ರೆ ಸಂಸಾರಿಗಳು ಅಂತಲೇ ಕರೆಯುವುದು. ಭಾಗವತ ಏನ್ ಮಾಡ್ತದೆ? ಯಾರಿಗೋಸ್ಕರ ಭಾಗವತ ಬಂದದ್ದು ಅಂತಂದ್ರೆ, ಸಂಸಾರಿಣಾಂ. ಒಂಚೂರು ಆಂಗ್ಲ ಭಾಷೆ ಒಂಚೂರು ಸೇರಿಸ್ತೇನೆ. SOME ಸಾರಿಣಾಂ, ದೇವರ ಕಡೆಗೆ ಸರಣ, ದೇವರ ಕಡೆಗೆ ಹೋಗುವಿಕೆ ಸ್ವಲ್ಪವೇ, ತುಂಬಾ ಇಲ್ವೇ ಇಲ್ಲ. ಉಪನ್ಯಾಸ 7 ಗಂಟೆಗೆ ಅಂತ ಅಂದ್ಬಿಟ್ಟು 7:45 ಹೊತ್ತಿಗೆ ಬರ್ತದೆ. ಇದು ಇಲ್ಲಿಂತಲ್ಲ, ನಾವು ಎಲ್ಲ ಕಡೆ ಕೂಡ ಕ್ರಮ ಹಾಗೆ ಇರುತ್ತೆ. 7 ಅಂತಂದ್ರೆ 7:45, 8 ಅಂತಂದ್ರೆ 9 ಗಂಟೆ. ಹಾಗಂತ ಹೋಗುವಾಗ ಮಾತ್ರ ಎಲ್ಲರೂ ಒಟ್ಟಿಗೆ ಹೋಗ್ತೇವೆ. ನಾವು ತಡ ಬಂದಿದ್ದೇನೆ ಅಂತೇಳಿ ತಡ ಹೋಗುವ ಕ್ರಮ ಇಲ್ಲ, ಬೇಗ ಬಂದಿದ್ದರೆ ಬೇಗ ಹೋಗ್ಬೇಕನ್ನ. ಅದು ಹೇಗೆ ಅಂತಂದ್ರೆ ಸ್ವಾಮಿಗಳ ಚಾತುರ್ಮಾಸ್ಯದ ಕ್ರಮದಂತೆ. ನಾವು ಚಾತುರ್ಮಾಸ್ಯ ಕೂಡುವಾಗ ಕೆಲವರು ಆಷಾಢ ಶುದ್ಧ ಹುಣ್ಣಿಮೆನೇ ಕೊಡ್ತಾರೆ, ಮತ್ತೆ ಕೆಲವರು ಆಷಾಢ ಮುಗಿದ ಟೀಕಾರಾಯರ ಪುಣ್ಯ ದಿವಸ ಕೊಡ್ತಾರೆ, ಮತ್ತೆ ಕೆಲವರು ದಶಮಿ ದಿವಸ ಚಾತುರ್ಮಾಸ್ಯ ಕೊಡ್ತಾರೆ ಸ್ವಾಮಿಗಳು. ಹೇಳುವಾಗ ಮಾತ್ರ ಎಲ್ಲರೂ ಒಟ್ಟಿಗೆ ಒಂದೇ ದಿವಸನೇ. ಹಾಗೆ ನಮ್ಮಲ್ಲೆಲ್ಲ ಕ್ರಮ ಉಂಟು. ಹಾಗಾದ್ರೆ ಭಗವಂತನ ಕಡೆಗೆ
ನಮ್ಮ ನಿಮ್ಮ ಸರಣ ಸ್ವಲ್ಪನೇ, ಆದ್ರಿಂದ ನಮ್ಮನ್ನು ಸಂಸಾರಿಗಳು ಅಂತ ಕರೆದಂತೆ. ಸ್ವಲ್ಪ ಆಂಗ್ಲಷ್ಟನ್ನು ಸೇರಿಸಿ ಬಿಟ್ರೆ ದೇವರ ಕಡೆಗೆ ಗಮನ, ಸ್ವಲ್ಪ ನಿಧಾನ ಇಂಥವರು. ಆದ್ರೆ ಏಕೆ ನಿಧಾನ? ಏನೋ ಅಡೆತಡೆಗಳು, ಏನೋ ಪ್ರತಿಬಂಧಕಗಳು, ಏನೋ ಜನ್ಮಾಂತರದ ಕರ್ಮ ಅಡ್ಡಿಯಾಗಿ ನಿಂತು. ಅದಕ್ಕೆ ವೇದವ್ಯಾಸ ದೇವರಂದ್ರು, ಭಾಗವತ ಓದು, ಅಡ್ಡಿಯಾಗಿರತಕ್ಕಂಥ ಕರ್ಮಗಳೆಲ್ಲ ಬದಿಗೆ ಸರಿತಾವೆ ಅಂತಂದ್ರು. ಆದ್ರಿಂದ ಕೊಟ್ಟ ಹೆಸರು ಸಂಸಾರಿಣಾಂ. ಏನು ಭಗವಂತನ ಕಡೆಗೆ ಹೋಗಬೇಕು ಅಂತ ಹೇಳಿಕೊಂಡು ಆಸೆ ಉಳ್ಳವರಿಗೆ, ಆದ್ದರಿಂದ ಅತಿ ತೀರ್ಷತಾಂ, ಇದನ್ನು ಚೆನ್ನಾಗಿ ದಾಟಬೇಕು ಎನ್ನತಕ್ಕಂಥ ಆಸೆ ಉಳ್ಳವರಿಗೆ, ಚೆನ್ನಾಗಿ ದಾಟಬೇಕು ಇದನ್ನು, ಈ ಸಮಸ್ಯೆಗಳನ್ನು ದುಃಖಗಳನ್ನು ಚೆನ್ನಾಗಿ ದಾಟಬೇಕು ಅಂತ ಹೇಳಿಕೊಂಡು ಆಸೆ ಉಳ್ಳವರು, ಅಂಥವರಿಗೆ ಏನೋ ಒಂದು ಅಡ್ಡಿ ಆತಂಕ ಉಂಟಲ್ಲ, ಅತಿ ತೀರ್ಷತಾಂ ತಮಃ, ಏನೋ ಕಣ್ಣು ಕಟ್ಟಿದಂತೆ ಆಗುವುದು. ಏನಂತಲೇ ಗೊತ್ತಾಗುತ್ತಾ ಇಲ್ಲ. ಹೋಗ್ಬೇಕು ಅಂತಂದಾಗ ಯಾರೋ ನೆಂಟರು ಬಂದ್ರು, ಅಲ್ಲಿ ಉಪನ್ಯಾಸ ನಡೀತದೆ, ಹೋಗ್ಬೇಕು ಅಂತಂದಾಗ ಯಾರೋ ನೆಂಟರು ಬಂದ್ರು. ಆ ನೆಂಟರನ್ನು ಬಿಟ್ಟು ಬರ್ಲಿಕ್ಕಾಗುತ್ತಾ? ಇಲ್ಲ. ಬೈಲಿಕ್ಕಾಗುತ್ತಾ? ಇಲ್ಲ. ಆದ್ರೂ ಮನಸ್ಸಿನಲ್ಲೇ ಬೈದುಕೊಂಡು, ಏನು ಅಂತ ಬೈದುಕೊಂಡು, ಅಬ್ಬಾ ಈಗಲೇ ಬಂದ್ಬಿಟ್ರ ಇವರು ಅಂತ ಕೆಲವರು ಬೈಯೋದು, ಇನ್ನು ಕೆಲವರು ಏನು ನನ್ನ ಪ್ರಾರಬ್ಧವೋ ಅಂತ ತಮ್ಮನ್ನೇ ಬೈದುಕೊಳ್ಳೋದು. ಇಂತಹ ಅಡ್ಡಿಯಾಗಿರತಕ್ಕಂತಹ ಪ್ರಾರಬ್ಧಗಳು ಅಂತ ಏನಿದ್ದಾವೆ ಅವುಗಳಿಗೆ ಕಣ್ಣನ್ನು ಕುರುಡು ಮಾಡಿ ಬಿಡ್ತಾವಂತೆ ಈ ಭಾಗವತ. ಸಂಸಾರಿಣಾಂ ಅತಿ ತೀರ್ಷತಾಂ ತಮಃ ಅಂಧಂ. ತಮಃ ಅಂದ್ರೆ ಕೆಟ್ಟ ಕರ್ಮಗಳು ಅಂತ ಅರ್ಥ. ತಮಃ ಅಂದ್ರೆ ಕೆಟ್ಟ ಕರ್ಮಗಳು ಅಂತ ಅರ್ಥ. ಆ ಕೆಟ್ಟ ಕರ್ಮಗಳು ಅಂತ ಆದ್ಮೇಲೆ ಅದಕ್ಕೊಂದು ನಿಯಾಮಕರು ಅಂತಿದ್ದಾರಲ್ಲ, ದೈತ್ಯರು ನಿಯಾಮಕರು ಅಂತಿದ್ದಾರಲ್ಲ, ಆ ನಿಯಾಮಕರಾದ ದೈತ್ಯರೇ ತಾನೇ ನಮ್ಮ ಕೆಟ್ಟ ಕರ್ಮಗಳನ್ನು ಇಟ್ಟುಕೊಂಡು ನಮಗೆ ಅಡ್ಡಿ ಆತಂಕ ಮಾಡುವವರು. ಆ ದೈತ್ಯರಿಗೇನೆ ಕಣ್ಣು ಕುರುಡಾಗುವಂತೆ ಮಾಡುತ್ತಂತೆ ಈ ಭಾಗವತ. ಸಂಸಾರಿಣಾಂ ಅತಿ ತೀರ್ಷತಾಂ ತಮಃ ಅಂಧಂ. ತಮಃ ಅಂದ್ರೆ ಅಡ್ಡಿ ಆತಂಕ ಮಾಡತಕ್ಕಂತಹ ದೈತ್ಯರಿಗೆ ಅಂಧಂ, ಅವರ ಕಣ್ಣನ್ನು ಕುರುಡನ್ನಾಗಿ ಮಾಡಿಬಿಡ್ತದೆ ಅಂತ. ಆವಾಗ ಅವರಿಗೆ ಕಾಣಿಸುವುದೇ ಇಲ್ಲ. ಆದ್ರಿಂದ ಏನಾಗ್ತದೆ? ಕಾಣಿಸುವುದೇ ಇಲ್ಲದ್ರಿಂದ ಏನಾಗುತ್ತೆ? ಈಗ ಕಣ್ಣಿಗೆ ಕಂಡ್ರೆ ಅಲ್ವೋ ನಾವು ಹೊರಟಾಗ ಎದುರಿಗೆ ಬರುವುದು. ಕಣ್ಣೇ ಕಾಣಿಸುವುದಿಲ್ಲ ಅಂತಂದ್ರೆ ಅವರಿಗೆ ನಾವು ಹೊರಟಾಗ ಎದುರಿಗೆ ಬರುವುದೇ ಇಲ್ಲ ಅಂತೆ. ಆರಾಮವಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ಲಿಕ್ಕೆ ಬರುತ್ತಿದೆ. ಯಾವುದರಿಂದ ಆಗುತ್ತೆ? ಭಾಗವತದಿಂದ ಆಗುತ್ತೆ ಅಂತ ವ್ಯಾಸರು ಕೊಟ್ಟಿರತಕ್ಕಂತಹ ಕ್ರಮ. ಆದ್ದರಿಂದ ತಮದ್ಭುತಂ, ಇಂತಹ ನಮಗೆ ಒಳ್ಳೆಯ ಕೆಲಸಕ್ಕೆ ಅಂತ ತೊಡಗಿದಾಗ ಏನು ತಮಸ್ಸು, ಅಜ್ಞಾನಗಳು, ವಿಪರೀತ ಜ್ಞಾನಗಳು, ಕರ್ಮಗಳು, ಕೆಟ್ಟ ಕರ್ಮಗಳು ಅಂತ ಏನು ಅಡ್ಡಿ ಮಾಡ್ತಾ ಇದ್ದಾವೆ, ಇಂತಹ ಅಡ್ಡಿ ಮಾಡತಕ್ಕಂತಹ ಕರ್ಮಗಳು ಇರುವಾಗ ಭಗವಂತ ಭಗವಂತ ಅವತರಿಸ್ತಾನೆ ಅಂತೆ. ಪಾಪ ಏನೋ ಮನಸ್ಸಿನಲ್ಲಿ ಒಳ್ಳೇದುಂಟು ಅವನಿಗೆ, ಏನೋ ನನ್ನ ಬಗ್ಗೆ ಕೇಳಬೇಕು, ತಿಳ್ಕೊಳ್ಬೇಕು ಅಂತ ಆಸೆ ಉಂಟು, ಏನೋ ಜನ್ಮಾಂತರದ ಪ್ರಾರಬ್ಧ ಅಡ್ಡಿ ಮಾಡ್ತಾ ಉಂಟು. ಆದ್ದರಿಂದ ಇಂತಹ ಅಡ್ಡಿ ಪ್ರಾರಬ್ಧ ಕೆಟ್ಟ ಕರ್ಮ ಅಡ್ಡಿ ಮಾಡ್ತಾ ಇರುವಾಗ ಇಂತಹ ಸಂದರ್ಭದಲ್ಲಿ ಇವನಿಗೆ ನಾನು ಸಹಾಯ ಮಾಡಬೇಕು ಅಂತ ಹೇಳಿಕೊಂಡು ತಮದ್ಭುತಂ ಇಂತ ಮೊದಲೇ ವಸುದೇವ ಕೃಷ್ಣನನ್ನು ಕಂಡಂತಹ ಕ್ರಮ. ತಮಸ್ಸು ಇರುವಾಗ ಆವಿರ್ಭವಿಸುವವನೇ, ಕೆಟ್ಟದ್ದು ಇರುವಾಗ ಪ್ರಕಟನಾಗುವವನೇ ಎನ್ನತಕ್ಕಂಥದ್ದು ತಮದ್ಭುತಂ ಎನ್ನತಕ್ಕಂತಹ ಶಬ್ದದ ಅರ್ಥವನ್ನು ಹಿರಿಯರು ಕೊಟ್ಟಿರತಕ್ಕಂತಹ ಕ್ರಮ. ಅಂತೂ ಇಂತಹ ಕೃಷ್ಣನನ್ನು ನೋಡ್ತಾ ನೋಡ್ತಾ ನಿನ್ನೆ ಏನು ನೋಡಿದ್ದೆವು? ಚತುರ್ಭುಜಂ, ಅದರರ್ಥ ನೋಡಿದ್ದೆವು. ಚೆನ್ನಾಗಿ ಊಟ ಮಾಡುವವ ಅಂತ ಅರ್ಥ ಗೊತ್ತಾ? ಚತುರ್ಭುಜ ಶಬ್ದಕ್ಕೆ ಚತುರನಾಗಿ ಊಟ ಮಾಡುವವ ಅಂತ ಅರ್ಥ. ಚತುರ್ಭುಜಂ ಒಂದು ನಿನ್ನೆ ನೋಡಿದ್ದೆವು, 4 ರೀತಿಯಾಗಿರತಕ್ಕಂಥ ಅನ್ನವನ್ನು ಉಣ್ತಾನೆ ಅಂತೇಳಿ. ಏನೋ ನಾವು ನಮ್ಮ ಪಾಡಿಗೆ ನಾವಿದ್ದೇವೆ ಮನೆಯಲ್ಲಿ. ಇಂತಹ ಸಂದರ್ಭದಲ್ಲಿ ಯಾರೋ ಆನೆಗಳಂತೆ ದೈಹಿಕ ಬಲ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಚತುರಂಗ ಅಂದ್ರೆ ಅಷ್ಟೇ ತಾನೆ, ಆನೆಗಳು, ಕುದುರೆಗಳು, ಕಾಲಾಳುಗಳು, ರಥಗಳು, ಇಷ್ಟೇ ತಾನೆ. ಆವಾಗ ನಾವೇನೋ ಒಂದು ಒಳ್ಳೆಯ ಕೆಲಸಕ್ಕೆ ಅಂತ ಹೊರಟಿರುವಾಗ ಕೆಲವರು ದೈಹಿಕವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಎಲ್ಲಿ ಹೋಗ್ತೀನಿ ನೋಡ್ತೇನೆ ನಾನು ಅಂತ ಹೇಳಿಕೊಂಡು ಇದು ಏನು? ಆನೆಗಳ ಆಕ್ರಮಣ. ಇನ್ನು ಕೆಲವರದ್ದು ಕುದುರೆಗಳ ಆಕ್ರಮಣ. ಕುದುರೆಗಳು ಯಾವುದರ ಆನೆ ಬಲದ ಸಂಕೇತ, ಕುದುರೆ ಜ್ಞಾನದ ಸಂಕೇತ. ನಮ್ಮಲ್ಲಿ ಒಂದು ಆನೆ, ಇನ್ನೊಂದು ಕುದುರೆ, ಎರಡುಂಟು. ಎರಡನ್ನು ಚಿಂತನೆ ಮಾಡುವಾಗ ನಿಮ್ಗೆ ಜ್ಞಾನ ಬೇಕಾ?
ಒಂದೇ ತುರಂಗ ವದನ ಅಂತೇಳಿ ಹಯಗ್ರೀವನ ಚಿಂತನೆ. ನಾವು ಹೊರಡ್ತಾ ಇರುವಾಗ ನಮ್ಮ ದಾರಿ ಸುಗಮ ಆಗಬೇಕಾ, ನಮ್ಮ ದಾರಿಗೆ ಯಾವುದೇ ಅಡ್ಡಿ ಆತಂಕ ಇರಬಾರ್ದ, ಅವಾಗ ಗಣಪತಿಯ ಚಿಂತನೆ. ಆನೆ ಚಿಂತನೆ, ಆನೆ ಬಂತು, ಸ್ವಾಮಿಗಳು ಬಂದ್ರು ಅಂತಂದು ನಮ್ಮ ಜನ ಜಾಗ ಬಿಡಲ್ಲ. ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತಂದ್ಬಿಟ್ರೆ ನಮ್ಮ ಜನಗಳು ಮಾತಾಡ್ತಿರೋ ಅವರಷ್ಟಕ್ಕೆ ಮಾತಾಡ್ತಾನೇ ಇರ್ತಾರೆ. ಸ್ವಾಮಿಗಳು ಬಂದು ತಲೆಗೆ ಹಾಕೊಳ್ಳೋರು. ಆನೆ ಬಂತು ಅಂತ ಹೇಳಿ ಎಲ್ಲ ಜಾಗ ಆಯಿತು. ಹಾಗಾದ್ರೆ ಆನೆ ನಮ್ಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಕುದುರೆ ನಮ್ಗೆ ತಿಳುವಳಿಕೆಯನ್ನು ಕೊಡುತ್ತೆ. ಹಾಗಾದ್ರೆ ಕೆಲವರು ನಮ್ಮ ಮೇಲೆ ದೈಹಿಕವಾಗಿ ಪ್ರಯೋಗ ಮಾಡ್ಬೋದಲ್ವೋ, ದೈಹಿಕವಾಗಿ ನಿಂತು ನಮ್ಗೆ ಅಡ್ಡಿ ಆತಂಕ ಮಾಡ್ಬೋದಲ್ವೋ. ಆವಾಗ ಕೃಷ್ಣ ಅಂತ, ಚತುರ್ಭುಜ ಕೃಷ್ಣ ಅಂತ ಅನ್ನೋಣ. ಆ ಚತುರ್ಭುಜ, ನಾಲ್ಕನ್ನು ತಿನ್ನುವವ, ನಾಲ್ಕರಲ್ಲಿ ಒಂದು ಆನೆ. ಯಾರು ಉಪಟಳ ಮಾಡ್ತಾರೋ ಅವರ ಬಲವನ್ನು ಅಲ್ಲೇ ಮುರಿದು ಹಾಕತಕ್ಕಂಥವ ಕೃಷ್ಣ. ಅದರಿಂದ ಕೃಷ್ಣ ಚತುರ್ಭುಜ ಅಂತಂದ್ರು. ಇದೇ ರೀತಿಯಲ್ಲಿ ಜ್ಞಾನದರಿತರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಈಗ ನಮ್ಗೆ ಒಳ್ಳೆ ರೀತಿಯಲ್ಲಿ ಭಗವಂತನ ಬಗ್ಗೆ ತಿಳಿಯಾದ ತಿಳುವಳಿಕೆ ಬರ್ತಾ ಇದ್ರೆ, ಕೆಲವರಿದ್ದಾರೆ ಈ ತಿಳುವಳಿಕೆಯ ಮೇಲೆ ಆಕ್ರಮಣ ಮಾಡ್ತಾರೆ. ಅವರು ಕೊಡತಕ್ಕಂಥ ಉಪನ್ಯಾಸ ಸರಿ ಇಲ್ಲ, ಅವರು ಹೇಳತಕ್ಕಂಥ ದೇವರ ವಿಷಯ ಸರಿ ಇಲ್ಲ, ನಾನು ಹೇಳ್ತೇನೆ ದೇವರ ಬಗ್ಗೆ ಅಂತ ಹೇಳಿಕೊಂಡು ನಮಗೆ ಇದ್ದ ತಿಳುವಳಿಕೆಯನ್ನು ತೆಗೆದು ವಿಪರೀತ ತಿಳುವಳಿಕೆಯನ್ನು ಕೊಡತಕ್ಕಂಥವ್ರು. ಅವರು ಭಗವದ್ಗೀತೆಗೆ ತುಂಬಾ ಮನ್ನಣೆ ಕೊಡ್ತಾರೆ. ತುಂಬಾ ಅಂದ್ರೆ ತುಂಬಾ ಮನ್ನಣೆ ಕೊಡ್ತಾರೆ. ಭಗವದ್ಗೀತೆಯನ್ನು ದೈನಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ಅದರ ಬಗ್ಗೆ ತುಂಬಾ ಚೆನ್ನಾಗಿ ಉಪನ್ಯಾಸ ಮಾಡ್ತಾರೆ. ಆದರೆ ಮಾತ್ರ ಭಗವಂತನ ವಿಷಯದಲ್ಲಿವರು ಭಗವದ್ಗೀತೆಯನ್ನು ತೆಗೆದುಕೊಳ್ಳುವ ಕ್ರಮ 100ಕ್ಕೆ 200 ಸರಿ ಇಲ್ಲ. ಅದು ಯಾರು ಅಂತ ನಾನು ಸ್ಪಷ್ಟವಾಗಿ ಹೇಳೋಲ್ಲ, ಪ್ರಾಯಶಃ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಹಾಗಂತ ನಮ್ಮ ದೇಶದ ಬಗ್ಗೆ ತುಂಬಾ ಕಾಳಜಿ ಇರುವವರು, ಆ ಪರಂಪರೆಯಲ್ಲಿ ಬಂದವರು ಯಾರು ಅಂತಂದು ಬಿಟ್ರೆ ನರೇಂದ್ರ ಆ ಪರಂಪರೆಯಲ್ಲಿ ಬಂದವರು. ನರೇಂದ್ರ ಮೋದಿ ಬಗ್ಗೆ ನಾನು ಹೇಳಿದ್ದಲ್ಲ, ಮೊದಲೊಬ್ರು ನರೇಂದ್ರ ಅಂತ ಇದ್ರ, ಅವರನ್ನು ವಿವೇಚನೆ ಇರತಕ್ಕಂಥ ಆನಂದ ಅಂತ ಕರೀತೇವ, ಅವರು ಕೂಡ ಅದೇ ಪರಂಪರೆಯಲ್ಲಿ ಬಂದವರು. ಆದ್ರೆ ಆಧ್ಯಾತ್ಮಿಕ ವಿಷಯದಲ್ಲಿ ಮಾತ್ರ ಅವರ ತಿಳುವಳಿಕೆ, ಇದೇ ಭಗವದ್ಗೀತೆಯನ್ನು ಇಟ್ಟುಕೊಂಡು ಅವರು ಆಧ್ಯಾತ್ಮಿಕವಾಗಿ ತಿಳಿಯ ಹೇಳ್ತಾರೆ. ಆದ್ರೆ ಆಧ್ಯಾತ್ಮಿಕವಾದ ಲೌಕಿಕವಾಗಿ ಮಾತ್ರ ಹೇಗೆ ಜೀವನ ಮಾಡಬೇಕು, ಭಗವದ್ಗೀತೆಯನ್ನು ಇಟ್ಟುಕೊಂಡು ಹೇಗೆ ಜೀವನ ಮಾಡಬೇಕು, ಆ ಬಗ್ಗೆ ಅವರು ತಿಳಿಸಿಕೊಡುವ ಕ್ರಮದಂತೆ ಪ್ರಾಯಶಃ ಮಾಧ್ವರು ಕೂಡ ತಿಳಿಸಿಕೊಡ್ತಾರೆ. ಅಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ಭಗವದ್ಗೀತೆ ನಮ್ಮ ಜೀವನಕ್ಕೆ ಹೇಗೆ ಒಗ್ಗಿಕೊಳ್ಳುತ್ತೆ ಅಂತೇಳಿ. ಆದ್ರೆ ಆಧ್ಯಾತ್ಮಿಕದ ಬಗ್ಗೆ ಮಾತ್ರ ಸರಿಯಾದ ತಿಳುವಳಿಕೆ ಇಲ್ವೇ ಇಲ್ಲ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ, ನಾನು ನೀನು ಒಂದೇ ಅಂತಲೇ ಅವರು ಉಪನ್ಯಾಸ ಮಾಡುವರು. ಮಮೇವಾಂಶ ಜೀವಲೋಕೆ, ಜೀವನ ಕೂಡ ನನ್ನದೇ ಒಂದು ಅಂಶ ಅಂತ ಅಲ್ಲಿ ಮಾತುಂಟು. ಅದನ್ನು ಹೇಗುಂಟೋ ಹಾಗೆ ಸಮಾಜಕ್ಕೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರಿಂದ ಆ ವಿಷಯದಲ್ಲಿ ಮಾತ್ರ ಅವರನ್ನು ಸ್ವಲ್ಪನೂ ನಾವು ತೆಗೆದು, ಆದ್ರೆ ಅಂತಹ ಮಾತುಗಳು ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ನಮ್ಮದೇ ಜನಕ್ಕೆ ಹೌದಲ್ಲ ಅವ್ರು ಹೇಳುದು ಸರಿಯಾಗಿ ಉಂಟಲ್ವಾ ಅಂತ ಹೇಳಿಕೊಂಡು ನಮ್ಮದೇ ಜನ ಎಷ್ಟೋ ಜನ ಅದಕ್ಕೆ ಮಾರು ಹೋಗತಕ್ಕಂಥ ಪ್ರಸಂಗ ಉಂಟು. ಇದೇನು ಅಂತಂದ್ರೆ ಕುದುರೆಗಳ ಆಕ್ರಮಣ, ದೈಹಿಕ ಬಲದಿಂದ ಆನೆಗಳ ಆಕ್ರಮಣ, ಈ ರೀತಿಯಲ್ಲಿ ವಿಪರೀತವಾದ ತಿಳುವಳಿಕೆಯನ್ನು ಕೊಡುವ ಮೂಲಕ ಕುದುರೆಗಳ ಆಕ್ರಮಣ. ಇಂತಹ ಆಕ್ರಮಣ ನಮ್ಮ ಮೇಲೆ ಆಗುತ್ತದೆ, ನಮ್ಮ ಮಕ್ಕಳ ಮೇಲೆ ಆಗ್ತದೆ, ನಮ್ಮ ಯುವ ಜನತೆಯ ಮೇಲೆ ಆಗ್ತದೆ ಅಂತಂದಾಗ ಕೃಷ್ಣನನ್ನು ಚತುರ್ಭುಜ ಅಂತ ಚಿಂತನೆ. ಎರಡನ್ನು ಕಬಳಿಸ್ತಾನ, ಆನೆಗಳನ್ನು ಕಬಳಿಸ್ತಾನ, ಅಂತಹ ಕುದುರೆಗಳನ್ನು, ಅಂತಹ ತಿಳುವಳಿಕೆಯನ್ನು ಕೂಡ ಕೃಷ್ಣ ತಾನು ಕಬಳಿಸಿ ಬಿಡ್ತಾನೆ. ಚತುರ್ಭುಜಂ ಅಂತ ಇಂತಹ ಸಂದರ್ಭದಲ್ಲಿ ಎಲ್ಲ ನಾವು ದೇವರನ್ನು, ಅದಕ್ಕೆ ನಮ್ಮ ದೇವರು ಚತುರ್ಭುಜ. ನಮ್ಮದೇ ಇಲ್ಲಿ ನಿಂತಿರತಕ್ಕಂಥ ನಾರಾಯಣನು ಕೂಡ ಚತುರ್ಭುಜ. ನಮ್ಮ ದೇವರು ನಾವು ಚಿಂತನೆ ಮಾಡುವಾಗ ಚತುರ್ಭುಜ 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 ಅಂತ ಚಿಂತನೆ ಮಾಡಬೇಕು. ರಥಗಳು ಅದು ಕೂಡ ಆಕ್ರಮಣ ಮಾಡುತ್ತವೆ. ಏನು ಈಗ ಆಕ್ರಮಣ, ರಥಗಳದ್ದೇ ಆಕ್ರಮಣ. ಅವನು ತಪ್ಪು ದಾರಿಯಲ್ಲಿ ಹೋದ, ಇವನು ತಪ್ಪು ದಾರಿಯಲ್ಲಿ ಬಂದ. ಆ ರಸ್ತೆಗೆ ಇಳಿಯುವಾಗ, ಚಿಕ್ಕ ರಸ್ತೆಯಿಂದ ದೊಡ್ಡ ರಸ್ತೆಗೆ ಇಳಿಯುವಾಗ ಹೇಗೆ ಇಳಿಬೇಕು ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಗಾಡಿ ಉಂಟು ನಮ್ಮ ಜನಗಳ ಹತ್ರ, ಅದು 2 ಚಕ್ರದ್ದು 4 ಚಕ್ರದ್ದು ಗಾಡಿಗಳಿರ್ತವೆ. ಅದೇ ಬೇಕಾಗಿರತಕ್ಕಂಥ ಓಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುಮತಿಯೂ ಸಿಗುತ್ತೆ, ಪತ್ರ ಸಿಗುತ್ತೆ, ಓಡಿಸ್ಬೇಕು ಹೇಗೆ ಅಂತ ಮಾತ್ರ ಗೊತ್ತಿಲ್ಲ. ಅದರಿಂದ ದಿಢೀರ್ ಅಂತ ಹೇಳಿಕೊಂಡು ರಾಜ ರಸ್ತೆಗೆ
ಮಂತ್ರಿ ರಸ್ತೆಯಿಂದ ರಾಜ ರಸ್ತೆಗೆ ದಿಢೀರಂತ ನುಗ್ತಾರೆ. ಪಾಪ ಒಬ್ಬ ರಾಜ ರಸ್ತೆಯಲ್ಲಿ ವೇಗವಾಗಿ ಹೋಗ್ತಾ ಇದ್ರೆ ಗುದ್ದಿದ. ಇದೇನು? ರಥಗಳ ಆಕ್ರಮಣ. ಇಂತಹ ರಥಗಳ ಆಕ್ರಮಣ. ಕೊನೆಗೆ ಪಾಪ ತಪ್ಪು ಯಾರ್ದು? ದೊಡ್ಡ ಗಾಡಿ ಒಂದು ತಪ್ಪು ಅಂತ ಕ್ರಮನೇ. ಯಾಕೆ? ಅದು ನ್ಯಾಯಾಲಯದಲ್ಲಿ ನ್ಯಾಯ ದೇವತೆಗೆ ಕಣ್ಣಿಗೆ ನಾವು ಪಟ್ಟಿ ಕಟ್ಟಿದ್ದೇವೆ. ನ್ಯಾಯ ದೇವತೆ ತಕ್ಕಡಿ ಹಿಡ್ಕೊಂಡಿದ್ದೆ, ನ್ಯಾಯ ದೇವತೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ದೇವೆ. ಆದ್ರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಖಾತ್ರಿ ಇಲ್ಲ. ದೊಡ್ಡ ಗಾಡಿ ಯಾರಲ್ಲುಂಟೋ ಅವನದ್ದೇ ತಪ್ಪು ಅಂತ ತೀರ್ಮಾನನೇ ಎಲ್ಲ ಕಡೆಯೂ ಕೂಡ. ಆದ್ದರಿಂದ ಇದೇನು? ಇದು ರಥಗಳ ಆಕ್ರಮಣ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ರಥಗಳ ಆಕ್ರಮಣ ನಮ್ಮ ಮೇಲೆ ಆಗುವ ಪ್ರಸಂಗ ಬಂದ್ರೆ ಕೃಷ್ಣ ಚತುರ್ಭುಜ. ಅಂತಹ ರಥಗಳನ್ನು ನುಂಗು, ಇಂತಹ ಆನೆಗಳನ್ನು ನುಂಗು, ಇಂತಹ ಕುದುರೆಗಳನ್ನು, ವಿಪರೀತ ತಿಳುವಳಿಕೆಯನ್ನು ಕೊಡತಕ್ಕಂತಹ ವ್ಯಕ್ತಿಗಳನ್ನು ನುಂಗು. ದೈಹಿಕವಾಗಿ ಬಲ ಪ್ರಯೋಗ ಮಾಡತಕ್ಕಂತಹ ವ್ಯಕ್ತಿಗಳು ನಮ್ಮ ಮೇಲೆ ಪ್ರಯೋಗ ಮಾಡದಂತೆ ನೋಡು. ಇನ್ನು ಕಾಲಾಳುಗಳು ಅಂದ್ರೆ ಸಾಮಾನ್ಯ ಜನಗಳು. ಈಗ ಬರುವಾಗಲೇ ನೋಡ್ತಿದ್ದೆ, ಒಂದು 10 ನಿಮಿಷದ ದಾರಿ, ಅಲ್ಲಿಂದ ಅವರ ಮನೆಯಿಂದ ಇಲ್ಲಿಗೆ 10 ನಿಮಿಷದ ದಾರಿ. ಬರುವಾಗ 2-3 ಅಧ್ವಾನ ನೋಡಿದೆ. ಏನು? ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ರಸ್ತೆಯ ಬದಿಯಲ್ಲಿ ಹೋದ್ರೆ ಅವ ದನ, ರಸ್ತೆಯ ಮಧ್ಯದಲ್ಲೇ ಹೋಗ್ತಾ ಇದ್ರೆ ಅವೊಂದು ಜನ. ಗಾಡಿಗಳು ಬರ್ತಾ ಇದ್ದಾರೆ, ರಸ್ತೆಯ ಮಧ್ಯದಲ್ಲೇ ಹೋಗ್ತಾ ಇದ್ದಾರೆ. ಹೋಗ್ಲಿಕ್ಕಿಲ್ಲ, ನಮ್ಗೆ ಬಿಡ್ಲಿಕ್ಕಿಲ್ಲ. ಇದೆಲ್ಲ ಏನು? ಕಾಲಾಳುಗಳ ಉಪಟಳ. ಹಾಗಾದ್ರೆ ರಥಗಳು, ಕುದುರೆಗಳು, ಆನೆಗಳು, ಕಾಲಾಳುಗಳು, ಇಂತಹ ಉಪಟಳವನ್ನು ನಾವು ಪ್ರತಿ ದಿವಸ ದೈನಂದಿನ, ಯಾರೋ ಒಂದು ಮಾತು ಹೇಳಿದ್ದುಂಟು, ಎಲ್ಲಾ ರೀತಿಯ ಬೈಗಳನ್ನು ತಿನ್ನಬೇಕು ಅಂತಾದ್ರೆ ಒಂದು ಗಾಡಿ ತೆಕೋ ಅಂತ. ಎಲ್ಲಾ ರೀತಿಯ ಬೈಗಳು ಅದರಲ್ಲಿ ತಿನ್ಲಿಕ್ಕಾಗುತ್ತಂತೆ. ಹೀಗೆ ಇಂತಹ ಸಂದರ್ಭದಲ್ಲಿ ದೇವರ ಚಿಂತನೆ ಚತುರ್ಭುಜ, 4 ರೀತಿಯಾಗಿರತಕ್ಕಂತಹದ್ದನ್ನು ಕೂಡ ನೀನು ತಿಂದು ತೇಗುವವ. ಭೀಷ್ಮಾದಿಗಳು ನೋಡ್ತಾನೆ ಇದ್ದಾರೆ ಅಂತೆ. ಕೃಷ್ಣ 18 ಅಕ್ಷೋಹಿಣಿ ಸೈನ್ಯವನ್ನು ಮೊದಲೇ ಕಬಳಿಸಿ ಆಗಿದೆ ಅಂತೆ. ಆಮೇಲೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಹೊಡಿಯೋ ಇವರನ್ನೆಲ್ಲ ಅಂತ. ನನ್ನಿಂದ ಸಾಧ್ಯ ಆಗ್ತದ ಅಂತ ಅರ್ಜುನ ಕೇಳಿದ್ದಕ್ಕೆ ಕೃಷ್ಣ ಅಂತ ಇವರನ್ನು ಮೊದಲೇ ನಾನು ತಿಂದು ತೇಗಿ ಆಗಿದೆ ಅಂತಂದ ಅಂತ ಕೃಷ್ಣ. ಹಾಗಾದ್ರೆ 4 ರೀತಿಯಾದ ಚತುರಂಗಗಳನ್ನು ಕೂಡ ತಿನ್ನತಕ್ಕಂತಹ ವ್ಯಕ್ತಿ ಕೃಷ್ಣ ನೀನು ಅಂತ ಹೇಳಿಕೊಂಡು. ಆದ್ರೆ ಉಳಿದದ್ಯಾವುದು? ಅಣ್ಣ ತಮ್ಮಂದಿರ ಕಾಳಗದ 18 ಅಕ್ಷೋಹಿಣಿ ಮಾತ್ರ ಸಮಾಜದಲ್ಲಿ ಉಳ್ಕೊಂಡಿತು. ಕೃಷ್ಣ ಅದಕ್ಕಿಂತ ಮೊದಲು ಜರಾಸಂಧ ತಂದಿರತಕ್ಕಂತಹ 18 × 23, ಒಮ್ಮೊಮ್ಮೆ ಬರುವಾಗ 23 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬರ್ತಿದ್ದ ಜರಾಸಂಧ. ಹಾಗೆ 18 ಸಲ ಕೃಷ್ಣನ ಮೇಲೆ ಗಂಡೆತ್ತಿ ಬಂದ. 23 × 18 ಎಷ್ಟಾಗಿಲ್ಲ. ಇದು ಕೇವಲ ಜುಜುಬಿ 18 ಅಕ್ಷೋಹಿಣಿ ಮಾತ್ರ. ಇನ್ನೊಬ್ಬ ಇದ್ದ ಕಾಲಯವನ ಅಂತ, ಮತ್ತೊಬ್ಬ ಇದ್ದ. 3 ಕೋಟಿ ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಬಂದಿದ್ದ. ಆದ್ರೆ ಉಳ್ಕೊಂಡದ್ದು ಯಾವುದು? ಜನಗಳ ತಲೆಯಲ್ಲಿ ಉಳ್ಕೊಂಡದ್ದು ಯಾವುದು? ಕೃಷ್ಣನಿಗೆ ಖುಷಿಯಾದದ್ದು ಯಾವಾಗ? ಈ 18 ಅಕ್ಷೋಹಿಣಿ ಸೈನ್ಯಗಳನ್ನು ಕಬಳಿಸಿದಾಗ ಮಾತ್ರ ಕೃಷ್ಣನಿಗೆ ಖುಷಿಯಾದದ್ದಂತೆ. ಅದಕ್ಕಿಂತ ಮೊದಲು 3 ಕೋಟಿ ಅಕ್ಷೋಹಿಣಿಯನ್ನು ಒಬ್ಬನೇ ಕೃಷ್ಣ ಕಬಳಿಸಿದ್ದು. ಆವಾಗ ಕೃಷ್ಣನಿಗೆ ಅಷ್ಟು ತೃಪ್ತಿಯಾಗಿಲ್ಲ ಅಂತೆ. ಯಾಕೆ? ಭೋಜನ ಪೂರ್ಣ ಆಗಿಲ್ಲ ಅಂತ ಕೃಷ್ಣ ಅಂದ ಅಂತೆ. ಪೂರ್ಣ ಭೋಜನ ಆಗೋದು ಯಾವಾಗ ಅಂತಂದ್ರೆ ನೀರು ಮಜ್ಜಿಗೆ ಬಂದಾಗಲೇ ಭೋಜನ ಪೂರ್ಣ ಆಗೋದು. ನಮ್ಮಲ್ಲಿ ಏನಾಗಿದೆ ಅಂತಂದು ಬಿಟ್ರೆ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟು ಆದ ಕೂಡಲೇ ಎದ್ದೆವು, ತಿಂದೆವು, ಎದ್ದೆವು, ಹೋದೆವು. ಹಿರಿಯರು ಎಲ್ಲಿಯ ತನಕ ಅಂದಿದ್ದಾರೆ ಅಂತ, ಒಂದು ಪಂಕ್ತಿಯಲ್ಲಿ ಕೂತಾಗ ಮಧ್ಯದಲ್ಲಿ ಎದ್ದು ಅಂತಂದ್ರೆ, ನನಗೆ ನೀರು ಮಜ್ಜಿಗೆ ಬೇಡ, ನನಗೆ ಪಾಯಸ ಬೇಡ, ಯಾಕೆ ನನಗೆ ಶುಗರ್ ಉಂಟು, ಪಾಯಸ ಬೇಡ, ನಾನು ಸ್ವೀಟ್ ತಿನ್ನೋಲ್ಲ ಅಂತ ಹೇಳಿಕೊಂಡು ಸಾಂಬಾರ್ ಬಂದು ತಿಂದು ಎದ್ದ ಅಂತಂದ್ರೆ ಬ್ರಹ್ಮಹತ್ಯಾ ದೋಷ ಅಂತ. ಅಷ್ಟು ಎಚ್ಚರಿಕೆಯನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಆದ್ರಿಂದಲೇ ಊಟಕ್ಕಾಗೋ 2 ಭಾಗ ಮಾಡಿದ್ದು. ಏನು? ಎಲ್ಲ ಬಡಿಸಿದ ಮೇಲೆ ಗೋವಿಂದ ಅಂತ ಹೇಳಿಕೊಂಡು ತಿನ್ನುವವರದ್ದು ಒಂದು ಗುಂಪು, ಬಡಿಸಿದಂತೆ ತಿಂತಾ ಇರುವವರದ್ದು ಒಂದು ಗುಂಪು. ಇವರಿಬ್ಬರನ್ನು ಕೂಡ ಒಟ್ಟಿಗೆ ಹಾಕ್ಲೇ ಬೇಡ ಅಂತ ಅಂದಿನ ಹೊರತು ಇದು ಜಾತಿಯಿಂದ ಬಂದಿರತಕ್ಕಂಥ ವ್ಯವಸ್ಥೆ ಅಲ್ಲ, ಚರ್ಯೆಯಿಂದ ಬಂದಿರತಕ್ಕಂಥ ವ್ಯವಸ್ಥೆ. ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ದು ಜಾತ್ಯತೀತ ರಾಷ್ಟ್ರ, ಆದ್ದರಿಂದ ಜಾತಿ ವ್ಯವಸ್ಥೆ ಇಲ್ವೇ ಇಲ್ಲ. ಮತ್ತೆ ಎಲ್ಲ ಚರ್ಯೆಗೆ ಸಂಬಂಧಪಟ್ಟಂತ ವ್ಯವಸ್ಥೆ ನಮ್ಮಲ್ಲಿರುವುದು. ಆದ್ದರಿಂದ ಮಧ್ಯದಲ್ಲಿ ಸುತರಾಮ್ ಏಳಬೇಡ ಅಂತಂದ್ರು. ಎದ್ರೆ ಬ್ರಹ್ಮಹತ್ಯಾ ದೋಷ, ನೀರು ಮತ್ತೆ. ಆದ್ರಿಂದ ಕೃಷ್ಣ ಅದನ್ನೆಲ್ಲ ಕಬಳಿಸಿದ, ಜರಾಸಂಧನ ಸೈನ್ಯವನ್ನು ಕಬಳಿಸಿದ.
ಏನು ಭಕ್ಷ್ಯದಂತೆ ಕಬಳಿಸಿದ. ಕಾಲೆಯವರನ್ನ 3 ಕೋಟಿ ಸೈನ್ಯವನ್ನು ಕಬಳಿಸಿದ, ಮಂಡಿಗೆಯಂತೆ ಕಬಳಿಸಿದ. ಆದ್ರೂ ಕೃಷ್ಣ ಎದ್ದಿಲ್ಲ ಊಟದಿಂದ. ಯಾಕೆ ಎದ್ದಿಲ್ಲ? ನೀರು ಮಜ್ಜಿಗೆ ಬಂದಿಲ್ಲ ಅಂತ. ವ್ಯಕ್ತಿಗಳು ನೀರು ಮಜ್ಜಿಗೆಯಲ್ಲಿ ಉಂಡ್ರೆ ಮಾತ್ರ ಮೊದಲು ಅಷ್ಟು ಉಂಡದ್ದು ಜೀರ್ಣಕ್ಕೆ ಬರುವುದು, ಇಲ್ಲದೆ ಜೀರ್ಣಕ್ಕೆ ಬರೋಲ್ಲ. ಕೃಷ್ಣ ಅಷ್ಟು ಉಂಡ ಅಲ್ವೋ, ಅಷ್ಟು ಸೈನ್ಯ ಕಬಳಿಸಿದಲ್ವೋ, ಅದು ಜೀರ್ಣಕ್ಕೆ ಬಂದದ್ದು ಯಾವಾಗ ಅಂತಂದ್ಬಿಟ್ರೆ ಕೊನೆಗೆ ಮಜ್ಜಿಗೆ ಬಡಿಸಿದಾಗ 18 ಅಕ್ಷೋಣಿ ಸೈನ್ಯ ಅನ್ನತಕ್ಕಂಥ ಮಜ್ಜಿಗೆಯಿಂದ ಕೃಷ್ಣ ಊಟ ಮಾಡಿದ. ಮುಗಿಯಿತು ಅಂತಂದ, ತನ್ನ ಪಂಕ್ತಿಯಿಂದ ಎದ್ದ, ತನ್ನ ಮೂಲದ ರೂಪಕ್ಕೆ ಹೊರಟು ಹೋದ. ಆದ್ದರಿಂದ ದೇವರನ್ನು ಏನು ಅಂತ ಚಿಂತನೆ ಮಾಡಬೇಕು? ಚತುರ್ಭುಜ 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 ಅಂತ ಭಗವಂತನ ಚಿಂತನೆ ಮಾಡಬೇಕು. ಆಮೇಲೆ ನಿನ್ನೆ ಮತ್ತೊಂದು ನೋಡಿದೆವು, ಶಂಖ ಗದಾದಿ ಆಯುಧಂ ಅಂತ ಹೇಳಿಕೊಂಡು. ದೇವರ ಕೈಯಲ್ಲಿ ಗದೆ ಉಂಟಲ್ಲ, ಇವನ ಕೈಯಲ್ಲಿ ಬದ್ರಿಯಲ್ಲಿರತಕ್ಕಂತಹ ನಾರಾಯಣ ಇಲ್ಲಿಗೆ ತಾನು ಗದಾಧಾರಿಯಾಗಿ ಬಂದ. ಬದ್ರಿಯಲ್ಲಿರುವಾಗ ಇರುವ ನಾರಾಯಣನ ಕೈಯಲ್ಲಿ ಗದೆ ಇಲ್ಲ. 2 ಕೈಗಳನ್ನು ಹೀಗೆ ಇಟ್ಟುಕೊಂಡಿದ್ದಾನೆ, 2 ಕೈಗಳಿಂದ ಶಂಖಚಕ್ರ ಹಿಡ್ಕೊಂಡಿದ್ದಾನೆ ಅಷ್ಟೇ ವಿನಃ ಗದೆ ಇಲ್ಲ. ಯಾವಾಗ ಈ ಕ್ರತುಪುರದ ಜನ ಬರಬೇಕು ಅಂತ ಹೇಳಿಕೊಂಡು ಇಲ್ಲಿ ದುಷ್ಟರ ನಿಗ್ರಹ ಆಗಬೇಕು ಅಂತ ಕರೆದ್ರು, ಅವಾಗ ಗದೆ ಹಿಡ್ಕೊಂಡು ಬಂದ. ಆಗ ಯಾವ ದುಷ್ಟರ ನಿಗ್ರಹ? ಅವ ಗದೆ ಹಿಡ್ಕೊಂಡು ಬಂದದ್ರಿಂದಲೇ ಚಿಂತನೆ ಮಾಡಬೇಕು, ನಾವು ತಿಳ್ಕೊಳ್ಬೇಕು. ಇಲ್ಲಿ ದೈಹಿಕವಾಗಿ ಆಕ್ರಮಣ ಮಾಡಿದವರ ಉಪಟಳ ಅಲ್ಲ, ಮಾನಸಿಕವಾಗಿ ಆಕ್ರಮಣ ಮಾಡುವವರ ಉಪಟಳ ಅಂತ ಅರ್ಥ. ಮಾನಸಿಕವಾಗಿ ಆಕ್ರಮಣ ಮಾಡುವುದು ಅಂತಂದ್ರೆ ಏನ್ ಬರ್ತ? ಸಿದ್ಧಾಂತದ ಮೇಲೆ ದಾಳಿ ಮಾಡುವುದು ಅಂತ ಅರ್ಥ. ಹರಿ ಸರ್ವೋತ್ತಮ ಎನ್ನತಕ್ಕಂಥ ಸಿದ್ಧಾಂತದ ಮೇಲೆ ದಾಳಿ ಮಾಡುವವರು ಭಾರಿ ಭಾರಿ ಇದ್ರು ಕಾಣುತ್ತೆ ಆಗಿನ ಕಾಲದಲ್ಲಿ. ಆ ಕ್ರತು ಅದಕ್ಕೋಸ್ಕರನೇ ತಪಸ್ಸು ಮಾಡಿದ್ದು ಕಾಣುತ್ತೆ. ಯಾಕೆ? ದೈಹಿಕ ಆಕ್ರಮಣ ಅನ್ನೋದು ತಡ್ಕೊಂಡಾರು, ಮಾನಸಿಕ ಆಕ್ರಮಣ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ನಮ್ಮನ್ನು ಬೇಕಾದ್ರೆ ಬೈರಿ, ಆದ್ರೆ ನಮ್ಮ ಅಪ್ಪನ ಬಗ್ಗೆ ಮಾತ್ರ ಸುದ್ದಿ ಎತ್ತಬೇಡಿ. ನಮ್ಗೆ ಎಷ್ಟು ಬೇಕಾದ್ರೂ ಬೈರಿ. ನಮ್ಮಪ್ಪ ಯಾರು? ನಮ್ಮಪ್ಪ ಭಗವಂತ. ತ್ವಮೇವ ಮಾತಾತ ಪಿತಾ ತ್ವಮೇವ ಅಂತ ಹೇಳಿದಂತೆ ಭಗವಂತನ ನಮ್ಮ ಅಪ್ಪ. ಇಬ್ರು ತುಂಬಾ ಜಗಳ ಮಾಡಿಕೊಂಡ್ರು ಭಾರಿ ಭಾರಿ ಆಯ್ತು. ಕೊನೆಗೆ ಇವ ಅಂದ, ನಿನ್ನ ಅಪ್ಪ ಏನು ಅಂತ ಗೊತ್ತು ಅಂತಂದ. ಅದಕ್ಕೆ ಅವ ಅಂತ ಇದ್ದಾನೆ, ನನ್ನ ಬಗ್ಗೆ ಏನು ಬೇಕಾದ್ರೂ ಹೇಳು, ನನ್ನ ಅಪ್ಪನ ಬಗ್ಗೆ ಮಾತ್ರ ಸುತರಾಂ ಅಬದ್ಧ ಮಾತಾಡಬೇಡ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ಅಪ್ಪ ನಮ್ಮ ದೇವರ ಬಗ್ಗೆ ಪ್ರಾಯಶಃ ಆಗಿನ ಕಾಲದಲ್ಲಿಯೂ ಕೂಡ ತುಂಬಾ ಉಪಟಳ ಮಾಡುವವರಿದ್ರು. ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಕ್ರತು ಎನ್ನತಕ್ಕಂತಹ ಒಬ್ಬ ಋಷಿ ತಪಸ್ಸು ಮಾಡಿ ಬದ್ರಿನಾರಾಯಣನ ಹತ್ರ ಪ್ರಾರ್ಥನೆ ಮಾಡಿಕೊಂಡ, ಬರಬೇಕು ನೀನು ಅಂತ ಹೇಳಿಕೊಂಡು. ಇಲ್ಲಿಗೆ ಬರಬೇಕು, ಈ ಊರಿಗೆ ಬರಬೇಕು, ತುಂಬಾ ಉಪಟಳ ಮಾಡ್ತಾ ಇದ್ದಾರೆ ಅಂತ ಹೇಳುದು. ದೇವರು ಕೇಳಿದಂತೆ, ಯಾವ ರೀತಿ ಉಪಟಳ ಅಂತ ಕೇಳಿದಂತೆ, ದೈಹಿಕನೋ ಮಾನಸಿಕನೋ ಅಂತ ಹೇಳಿಕೊಂಡು. ದೈಹಿಕ ಅಲ್ಲ, ದೈಹಿಕ ಉಪಟಳ ಏನ್ ಬೇಕಾದ್ರೂ ಮಾಡ್ಲಿ, ಅದನ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮಿಂದ ಆಗುತ್ತೆ. ಆದ್ರೆ ಮಾನಸಿಕ ಉಪಟಳವನ್ನು ಮಾತ್ರ ಸಹಿಸ್ಲಿಕ್ಕೆ ಆಗೋಲ್ಲ. ಏನು ಮಾನಸಿಕ ಉಪಟಳ? ಭಗವಂತನ ಬಗ್ಗೆ ಅವಹೇಳನದ ಮಾತು, ನಾನೇ ದೇವ್ರು ಎನ್ನತಕ್ಕಂಥ ಮಾತು, ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಇಲ್ಲ ಎನ್ನತಕ್ಕಂಥ ಮಾತು. ಇಂತಹ ಸಂದರ್ಭದಲ್ಲಿ ಆದ್ರಿಂದ ಬದುಕಿನ ದಬ 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 ಅಂತ ಓಡಿಕೊಂಡು ಬಂದ. ಎಲ್ಲಿ ದೇವರ ಬಗ್ಗೆ ಅವಹೇಳನ ನಡೆಯುತ್ತೋ ಅಂತ ಜಾಗಕ್ಕೆ ಭಗವಂತ ಕರೆದ್ರೆ ಭಗವಂತ ಬೇಗ ಬೇಗ ಬರ್ತಾನೆ ಅಂತ. ಆದ್ರಿಂದ ಹೇಗೆ ಬಂದ ಭಗವಂತ? ಬರುವಾಗ ಒಂದು ವೇಳೆ ದೈಹಿಕ ಉಪಟಳದವರನ್ನು ನಿಗ್ರಹ ಮಾಡುವಂತಾದ್ರೆ ಅವನ ಚಕ್ರಶಂಕ ಇತ್ತು, ಅದನ್ನು ಹಿಡ್ಕೊಂಡು ಬರ್ಬೋದಿತ್ತು, ಚಕ್ರ ಹಿಡ್ಕೊಂಡು ಬರ್ಬೋದಿತ್ತು. ಆದ್ರೆ ಏನ್ ಮಾಡಿದ? ವಿಶೇಷವಾಗಿ ಗದೆಯನ್ನು ಹಿಡ್ಕೊಂಡು ಬಂದ. ಗದೆಯ ಕೆಲಸವೇ ದುಷ್ಟ ನಿಗ್ರಹ. ಮಾನಸಿಕವಾಗಿ ಉಪಟಳ ಮಾಡತಕ್ಕಂತಹ ದೈತ್ಯರ ನಿಗ್ರಹಕ್ಕೆ ಭಗವಂತ ಗದಾಧಾರಿ ಆಗುವುದು. ಯಾಕೆ ಗೊತ್ತಾ? ನಾವೆಲ್ಲ ನಿತ್ಯ ವಾಯುಸ್ತುತಿ ಪಠನ ಮಾಡುವವರು. ಆ ವಾಯುಸ್ತುತಿಯಲ್ಲಿ ಒಂದು ಮಾತು ಬರುತ್ತೆ. ಒಂದು ದಾಸರದೊಂದು ಹಾಡುಂಟು, ಗೊತ್ತು, ಪುರಂದರ ದಾಸರದ್ದು, ಕೂಸಿನ ಕಂಡೀರ ಅಂತ ಹೇಳಿಕೊಂಡು. ನಾವು ಅದಕ್ಕೆ ಅರ್ಥ ಏನು ಮಾಡಿದ್ದು ಗೊತ್ತಾ? ಕೂಸನ್ನು ಕಂಡೀರ ಅಂತ ಅರ್ಥ ಮಾಡಿ, ಕೂಸನ್ನು ನೋಡಿದ್ದೀರಾ ಅಂತ ಅರ್ಥ ಮಾಡಿ. ಕೂಸನ್ನು ನೋಡಿದ್ದೀರಾ ಎನ್ನುವುದು ದಾಸರ ಅಭಿಪ್ರಾಯ ಆಗಿದ್ದರೆ ದಾಸರು ಹಾಗೆ ಹೇಳ್ಬೇಕಿತ್ತಲ್ಲ, ಕೂಸನ್ನು ಕಂಡೀರ ಅಂತ ಹೇಳ್ಬೇಕಿತ್ತಲ್ಲ. ದಾಸರು ಹೇಳಿದ್ದೇನು? ಕೂಸಿನ ಕಂಡೀರ ಅಂತ ಕೇಳಿದ್ದಲ್ವೋ. ಅವನ ಕಂಡೀರ ಅಂತಂದ್ಬಿಟ್ರೆ ಏನರ್ಥ? ಅವನ ಮನೆಯನ್ನು ಕಂಡೀರ, ಅವನ ಹೆಂಡತಿ ಮಕ್ಕಳನ್ನು ಕಂಡೀರ, ಅವನ ಆಸ್ತಿ ಪಾಸ್ತಿಗಳನ್ನು ಕಂಡೀರ ಅಂತ ಅರ್ಥ ತಾನೆ. ಅವನ ಕಂಡೀರ ಅಂತದ್ದಕ್ಕೆ ಅವನನ್ನೇ ನೋಡಿದ್ದೀರ ಅಂತ ಏನಾಗ್ಬೇಕಿತ್ತು? ಅವನನ್ನು ಕಂಡೀರ ಅಂತಂದಿದ್ರೆ ಅವಾಗ ಅವನನ್ನು ನೋಡಿದ್ದೀರಾ ಅಂತ ಅರ್ಥ ಬರುತ್ತೆ. ಇದೇನು ಅವನ ಅಂತ ಹೇಳಿಕೊಂಡು ಷಷ್ಠಿ ವಿಭಕ್ತಿ, ಅದು ಹಿಂದಿಯಲ್ಲಿ ಷಷ್ಠಿ ವಿಭಕ್ತಿ ಅಂತ ಉಂಟಲ್ಲ, ಷಷ್ಠಿ ವಿಭಕ್ತಿ ಇದು. ಅವಾಗ ಏನರ್ಥ? ಅವನ ಕಂಡೀರ ಅಂತಂದ್ಬಿಟ್ರೆ ಅವನಿಗೆ ಸಂಬಂಧಪಟ್ಟದ್ದನ್ನ ಏನಾದ್ರೂ ಕಂಡಿದ್ದೀರಾ ಅಂತ ಅರ್ಥ. ಅದೇ ರೀತಿಯಲ್ಲಿ ಕೂಸಿನ ಕಂಡೀರ ಅಂತಂದ್ರು ದಾಸರು. ಕೂಸಿಗೆ ಸಂಬಂಧಪಟ್ಟದ್ದನ್ನು ಏನಾದ್ರೂ ನೋಡಿದ್ದೀರಾ ಅಥವಾ ಬರೇ ಕೂಸನ್ನು ಮಾತ್ರ ನೋಡಿಕೊಂಡು ಹೋಗ್ತೀರಾ ಅಂತ ಹೇಳಿ. ಕೂಸಿಗೆ ಸಂಬಂಧಪಟ್ಟದ್ದನ್ನು ಕಂಡೀರಾ ಅಂತ ಹೇಳಿ ಪುರಂದರದಾಸರು ಕೇಳಿದ್ರು.
ಕೂಸಿಗೆ ಸಂಬಂಧಪಟ್ಟದ್ದು ಯಾವುದು? ಮತ್ತೆ ಯಾವುದು ಅಲ್ಲ, ಕೂಸು ಮಾಡಿರತಕ್ಕಂಥ ಶಾಸ್ತ್ರ. ಕೂಸಿನ ಕಂಡೀರಾ? ಕೂಸಿಗೆ ಸಂಬಂಧಪಟ್ಟ ಶಾಸ್ತ್ರವನ್ನು ಏನಾದ್ರೂ ಓದಿದ್ದೀರಾ, ನೋಡಿದ್ದೀರಾ? ಏನಾದ್ರೂ ಒಂದಷ್ಟು ಶಾಸ್ತ್ರಗಳನ್ನು ಮಾಡಿ ಕೊಟ್ಟಿದೆ, ಅದನ್ನೇನಾದ್ರೂ ಒಂಚೂರಾದ್ರೂ ಪುಸ್ತಕವನ್ನಾದ್ರೂ ನೋಡಿದ್ದೀರಾ ಅಂತ ಪುರಂದರದಾಸರು ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರಕೃತ ಇಲ್ಲೀಗ ಕೂಸಿನ ಕಂಡೀರ ಅಂತ ಅಂದ್ಬಿಟ್ರೆ ಎಲ್ಲಿದೆ ಕೂಸು? ಭಗವಂತನ ತೊಡೆಯಲ್ಲಿ ಕೂತಿದ. ನಿತ್ಯ ನಾವು ಮುಖ್ಯ ಪ್ರಾಣ ಮಂತ್ರ ಜಪ ಮಾಡ್ತೇವೆ. ವಾಯುದೇವರನ್ನು ಚಿಂತನೆ ಮಾಡುವಾಗ ಹೇಗೆ ಚಿಂತನೆ ಮಾಡಬೇಕು? ಮುಖ್ಯ ಪ್ರಾಣನ ಚಿಂತನೆ ಮಾಡುವಾಗ ಎಲ್ಲಿ ಚಿಂತನೆ? ಹೇಗೆ ಲಕ್ಷ್ಮಿಯನ್ನು ಚಿಂತನೆ ಮಾಡುವಾಗ ಭಗವಂತನ ಅಕ್ಕಪಕ್ಕದಲ್ಲಿ ಚಿಂತನೆ ಮಾಡ್ತೇವೆ. ಇನ್ನೂ ಒಳಗೆ ಹೋಗ್ಬೇಕು ಅಂತಾದ್ರೆ ದೇವರ ವಕ್ಷಸ್ಥಳದಲ್ಲೇ ಲಕ್ಷ್ಮಿಯನ್ನು ನಾವು ಚಿಂತನೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಮಗನನ್ನು ಚಿಂತನೆ ಮಾಡಬೇಕು. ನಿನ್ನೆ ಒಂದು ಮಾತಂದಿದ್ದೆ ಊಟದ ಬಗ್ಗೆ, ಚತುರ್ಭುಜ ಅಂತನ್ನುವಾಗ ಊಟದ ಬಗ್ಗೆ ಒಂದು ಮಾತಂದಿದ್ದೆ. ಇಡೀ ಹೊಟ್ಟೆಯಲ್ಲಿ ಅರ್ಧ ಭಾಗ ಆಹಾರ ಪದಾರ್ಥಗಳಿಗೆ, ಮತ್ತೆ ಕಾಲು ಭಾಗ ನೀರು ತುಂಬಿಸ್ಲಿಕ್ಕೆ, ಇನ್ನೊಂದು ಕಾಲು ಭಾಗ ಗಾಳಿ ತುಂಬಿಸ್ಲಿಕ್ಕೆ ಅಂತ. ಏನರ್ಥ ಗೊತ್ತಾ? ಅರ್ಧ ಭಾಗ ಆಹಾರ ಪದಾರ್ಥಗಳಿಗೆ, ಅನ್ನ, ವ್ಯಂಜನ, ಚಟ್ನಿ, ಪಲ್ಯ, ಇದಕ್ಕೆಲ್ಲ ಅರ್ಧ ಭಾಗ. ಅದೆಲ್ಲ ಏನು? ಅದು ದೇವರು. ಅನ್ನಂ ಬ್ರಹ್ಮೇತಿ ವ್ಯಜಾನಾತಿ. ದೇವರನ್ನು ಅನ್ನ ಅಂತ ಕರೀತೇವೆ, ಅನ್ನವನ್ನು ದೇವರು ಅಂತ ಕರೀತೇವೆ. ನಮ್ಮ ಹೊಟ್ಟೆಯಲ್ಲಿ ಅರ್ಧ ಭಾಗ ದೇವರಿಗೆ, ಮತ್ತೆ ಕಾಲು ಭಾಗ ಹೆಂಡತಿಗೆ ನೀರು. ನೀರಿಗೆ ಅಭಿಮಾನಿನಿ ಯಾರು? ನೀರಿಗೆ ಅಭಿಮಾನಿನಿ ಲಕ್ಷ್ಮಿ. ನಾರಾ ನೀರು. ಸಂಸ್ಕೃತದಲ್ಲಿ ನಾರ ಅಂತ ಆಗುತ್ತೆ, ಕನ್ನಡದಲ್ಲಿ ನೀರು ಅಂತ ಆಗುತ್ತೆ. ನೀರಾ ಅಂತೂ ಉಂಟು, ಅವಳಿಗೆ ಹೆಸರು ನೀರ. ಕಾಲು ಭಾಗ ನೀರಿಗೆ ಅಂತ ಅಂದ್ಬಿಟ್ರೆ ಬರೇ ದೇವರನ್ನು ಇಟ್ಟುಕೊಳ್ಬೇಡ, ಆ ದೇವರೊಟ್ಟಿಗೆ ಇವಳನ್ನು ಸೇರಿಸು, ಲಕ್ಷ್ಮಿಯನ್ನು ಸೇರಿಸು ಎನ್ನುವ ಧಾಟಿಯಲ್ಲೇ ನೀರು. ಮತ್ತೆ ಕಾಲು ಭಾಗ, ಈಗ ಅರ್ಥ ಆಯ್ತು ನಿಮಗೆ. ಮತ್ತೆ ಕಾಲು ಭಾಗ ಗಾಳಿಗೆ, ಗಾಳಿ ದೇವರಿಗೆ. ವಾಯುದೇವರನ್ನು ಬಿಡಬೇಡ. ಹೊಟ್ಟೆ ತುಂಬಿಸಿಕೊಳ್ತೀಯ, ದೇವರಿಂದ ಹೊಟ್ಟೆ ತುಂಬಿಸಿಕೊಳ್ತೀಯ, ಜೊತೆಯಲ್ಲಿ ಹೆಂಡತಿ ಲಕ್ಷ್ಮಿಯನ್ನು ಇಟ್ಟುಕೊಂಡೀಯ. ಇನ್ನು ಕಾಲು ಭಾಗ ಗಾಳಿಗೆ ಜಾಗ ಕೊಡು, ವಾಯುದೇವರಿಗೆ ಜಾಗ ಕೊಡು. ಅವಾಗ ಏನಾಯ್ತು? ಹೊಟ್ಟೆ ಭರ್ತಿ ಆಯ್ತು. ಹೊಟ್ಟೆ ಭರ್ತಿ ಆಯ್ತು, ತಲೆ ಭರ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತ ಅರ್ಥ. ಮತ್ತೇನು? ಹೊಟ್ಟೆ ಖಾಲಿ ಬಿಟ್ಟರೆ ತಲೆನೂ ಖಾಲಿಯೇ. ಅದಕ್ಕೆ ಹೊಟ್ಟೆ ಭರ್ತಿ ಆಯ್ತು, ಮತ್ತೆ ತಲೆ ಅದೇ ರೀತಿಯಲ್ಲಿ ತಲೆಯು ಕೂಡ ಭರ್ತಿ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಇದು ನಮ್ಮ ಹಿರಿಯರು ವೈದ್ಯಕೀಯ ಶಾಸ್ತ್ರದವರು ಕೊಟ್ಟಿರತಕ್ಕಂಥದ್ದಕ್ಕೆ ಆಧ್ಯಾತ್ಮಿಕವಾಗಿ ಹಚ್ಚತಕ್ಕಂಥ ಕ್ರಮ ಅಂತ ಹೇಳಿಕೊಂಡು, ಹಾಗಾದ್ರೆ ನಾವು ಭಗವಂತನ ಬಗ್ಗೆ ಆ ನಿತ್ಯ ವಾಯುಸ್ತುತಿ ಪಾರಾಯಣ ಮಾಡ್ತೇವಲ್ಲ, ನಾವು ಏನುಂಟು? ಉದ್ಯದ್ ವಿದ್ಯುತ್ ಪ್ರಚಂಡಾಂ ಅಂತ ಮುಂದೆ ಹೋಗುತ್ತೆ. ಉದ್ಯತ್ ವಿದ್ಯುತ್, ಭಗವಂತನ ಕೈಯಲ್ಲಿರತಕ್ಕಂಥ ಗದೆಯನ್ನು ವರ್ಣನೆ ಮಾಡುತ್ತಾರೆ. ವಾಯುದೇವರ ಕೈಯಲ್ಲಿ ಒಂದು ಕೈಯಲ್ಲಿ ಗದೆ ಉಂಟು. ಗದ ಸಹಿತರಾಗಿ ವಾಯುದೇವರು ಭಗವಂತನ ತೊಡೆಯಲ್ಲಿ ಕೂತಿದ್ದಾರೆ. ಇದೀಗ ಒಂದೊಂದು ಹೇಳ್ತಾ ಅಂತ ಹೋದ್ರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗಿಬಿಡುತ್ತೆ. ಮಾತ್ರ ಅಸಂಬದ್ಧವಾಗಿ ಹೋಗೋಲ್ಲ, ಎಲ್ಲ ಒಂದಕ್ಕೊಂದು ಸಂಬಂಧ ಪಟ್ಟುಕೊಂಡೇ ಹೋಗುತ್ತೆ. ಸದ್ಯಕ್ಕೆ ಅಷ್ಟು ಸಾಕು, ಭಗವಂತನ ತೊಡೆಯಲ್ಲಿ. ಅದಕ್ಕೋಸ್ಕರ ಕೂಸು ಅಂತ ಆದ್ಮೇಲೆ ಎಲ್ಲಿರ್ಬೇಕದು? ತೊಡೆಯಲ್ಲಿ ಇರ್ಬೇಕು. ಆ ದೃಷ್ಟಿಯಲ್ಲಿ ಭಗವಂತನ ತೊಡೆಯಲ್ಲಿ ಆ ಕೂಸು ಇದ್ರೆ, ಒಂದು ಕೈಯಲ್ಲಿ ಗದೆ ಹಿಡ್ಕೊಂಡಿದೆ, ಇನ್ನೊಂದು ಕೈಯಲ್ಲಿ ಅಭಯವನ್ನು ಕೊಡ್ತಾ ಉಂಟಂತೆ. ಅಭಯವನ್ನು ಕೊಡ್ತಾ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ ಧ್ಯಾಯೇತ್ ಗದಾ ಅಭಯಕರಂ ಸುಕೃತಾಂಜಲಂ. 4 ಕೈ. ಯಾಕೆ? ಅಪ್ಪನಿಗೆ ಪ್ರತಿಬಿಂಬ, ಆದ್ರಿಂದ 4 ಕೈ. 2 ಕೈಗಳನ್ನು ಅಪ್ಪನಿಗೆ ಮುಗೀತಾ ಇದ್ದಾನೆ, ಮತ್ತೆ ಒಂದು ಕೈಯಿಂದ ಗದೆ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಸಮಾಜಕ್ಕೆ, ಆಧ್ಯಾತ್ಮಿಕ ಸಮಾಜಕ್ಕೆ ಅಭಯವನ್ನು ಕೊಡ್ತಾ ಇದ್ದಾನೆ. ಭಗವಂತನ ತೊಡೆಯ ಮೇಲೆ ಕೂತಿದ್ದಾನೆ. ಒಂದು ಬದಿಯಲ್ಲಿ ಹೆಂಡತಿದ್ದಾಳೆ, ಇನ್ನೊಂದು ಬದಿಯಲ್ಲಿ ತೊಡೆಯಲ್ಲಿ ಮಗ ಇದ್ದಾನೆ. ಎಷ್ಟು ಒಳ್ಳೆ ಸಂಸಾರ! ಆ ವಾಯುಸ್ತುತಿಯಲ್ಲಿ ಮುಂದುವರಿಯುತ್ತಾ ಏನುಂಟು ಮಾತು? ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವ ವಿದತ್ಯಾತ್. ಗದಾಧಾರಿಯಾದ ವಾಯುದೇವರು ನನಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಿ. ಕೂಸಿನ ಕಂಡೀರಾ? ಕೂಸಿನ ಏನನ್ನು ಕಂಡೀರಾ? ಕೂಸಿನ ಕೈಯಲ್ಲಿರತಕ್ಕಂಥ ಗದೆಯನ್ನು ಕಂಡೀರಾ? ಗದೆಯನ್ನು ನೋಡಿದ್ರೆ ಗದೆಯಿಂದ ಮುಂದೆ ನಮಗೆ ಏನು ಅಂತಂದು ಬಿಟ್ರೆ, ನಮಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡತಕ್ಕಂಥದ್ದು ಆ ಕೂಸಿನ ಕೈಯಲ್ಲಿರತಕ್ಕಂಥ ಗದೆಯ ಕೆಲಸ ಅಂತಂದು. ಕೆಟ್ಟ ತಿಳುವಳಿಕೆಯನ್ನು ದೂರ ಮಾಡಿ ಒಳ್ಳೆಯ ತಿಳುವಳಿಕೆಯನ್ನು ಕೊಡತಕ್ಕದ್ದು.
ಭಗವಂತನ ಕೈಯಲ್ಲಿ ಗದೆ ಉಂಟಲ್ಲ, ಭಗವಂತ ಕೈಯಲ್ಲಿ ಶಂಖ ಉಂಟಲ್ಲ, ಶಂಖ ಯಾರು? ಲಕ್ಷ್ಮಿಯ ಶ್ರೀ ಎಂಬ ರೂಪ, ಶಂಖ ರೂಪವನ್ನು ತಾಳಿ ಭಗವಂತನ ಕೈಯಲ್ಲಿದ್ದಾಳೆ. ಶಂಖ ಎನ್ನತಕ್ಕಂಥದ್ದು ಬಿಳಿ, ಶಂಖ ಎನ್ನತಕ್ಕಂಥದ್ದು ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು. ಲಕ್ಷ್ಮಿಯ ಶ್ರೀ ಎನ್ನತಕ್ಕಂಥ ರೂಪ, ಶ್ರೀಭೂ ದುರ್ಗಾ ಅಂತ ಮೂರು ತಾನೆ. ಶ್ರೀ ಎನ್ನತಕ್ಕಂಥ ರೂಪ ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು. ಭಗವಂತನ ಕೈಯಲ್ಲಿ ಶಂಖದ ರೂಪ ತಾಳಿಕೊಂಡು ಇದ್ರೆ, ಕೆಳಗಿನ ಕೈಯಲ್ಲಿ ಗದೆ, ಗದಾತು ವಾಯು ಬಲ ಸಂವಿದಾತ್ಮ ಅಂತಂದ್ರು. ಏನು ಭಗವಂತನ ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾನೆ, ಆ ಗದೆಯ ಅಭಿಮಾನಿ ವಾಯುದೇವರು ಅಂತಂದ್ರು. ಜ್ಞಾನ ಬಲಗಳ ಸಂಕೇತವಾಗಿರತಕ್ಕಂಥ ವಾಯುದೇವರು ಭಗವಂತನ ಕೈಯಲ್ಲಿ ಗದಾ ರೂಪದಲ್ಲಿ ಇದ್ದಾರೆ. ಹಾಗಾದ್ರೆ ಇಲ್ಲಿರತಕ್ಕಂಥ ಕ್ರತು ಎನ್ನತಕ್ಕಂಥ ಋಷಿ ಬದ್ರೀನಾರಾಯಣನನ್ನು ಪ್ರಾರ್ಥನೆ ಮಾಡಿದ, ಬರ್ಬೇಕು ಇಲ್ಲಿಗೆ ಅಂತೇಳಿ ಪ್ರಾರ್ಥನೆ ಮಾಡಿದ, ಗದಾಧಾರಿಯಾಗಿ ಬಂದ. ಹಾಗಾದ್ರೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದು ಅಂತ ಅರ್ಥ? ದುಷ್ಟ ಶಕ್ತಿಗಳ ಕಾಟ, ದೈಹಿಕ ಕಾಟ ಅಲ್ಲ, ಮಾನಸಿಕ ಕಾಟ. ವಿಪರೀತವಾದ ಒಂದು ವಸ್ತುವಿನ ಸರಿಯಾದ ತಿಳುವಳಿಕೆ ಬಾರದೆ ವಿಪರೀತವಾದ ತಿಳುವಳಿಕೆ ಬರುವಂತೆ ಮಾಡತಕ್ಕಂಥ ದೈತ್ಯರ ಕಾಟ ಬಹಳವಾದಾಗ ಆ ಕಾಟವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ನೀನು ಬರಬೇಕು ಅಂತಂದಾಗ ಭಗವಂತ ವಾಯುದೇವರೆನ್ನುವ ಗದೆಯನ್ನು ಹಿಡ್ಕೊಂಡು ಈ ಜಾಗಕ್ಕೆ ಬಂದ. ಅದೇ ಗದ ಗ ಗದಗ. ಗದೆಯಿಂದ ಕೂಡಿಕೊಂಡು ಅಲ್ಲಿಂದ ಹೊರಟಾಗ ಲಕ್ಷ್ಮಿ ಅಂದ್ಳಂತೆ, ಗದೆ ಹಿಡ್ಕೊಂಡೇ ಹೋಗಿ. ಅಲ್ಲಿ ಪ್ರಾಯಶಃ ಪೂರ್ವಾಚಾರ್ಯರ ಉಪಟಳ ಜಾಸ್ತಿ ಉಂಟು ಕಾಣುತ್ತೆ. ದೇವರ ಬಗ್ಗೆ ವಿಪರೀತ ತಿಳುವಳಿಕೆ ಕೊಡತಕ್ಕಂಥವರ ಕಾಟ ಬಹಳ ಉಂಟು ಕಾಣುತ್ತೆ. ಆದ್ರಿಂದ ನೀವು ಗದೆ ಹಿಡ್ಕೊಂಡೇ ಹೋಗಿ ಅಂತಂದಾಗ ಗದೆಯಿಂದ ಗಚ್ಚತೀತಿ ಗದಗ. ಆದ್ರಿಂದ ಬರೇ ಗದಗ ಎನ್ನತಕ್ಕಂಥ ಒಂದು ಶಬ್ದದ ಅರ್ಥವನ್ನು ನಿತ್ಯ ಜೀವನದಲ್ಲಿ ಮೆಲುಕು ಹಾಕಿಕೊಂಡ್ರೂ ಸಾಕು. ವಿಪರೀತ ತಿಳುವಳಿಕೆ ಹೋಗಿ ಸರಿಯಾದ ತಿಳುವಳಿಕೆ ಕೊಡತಕ್ಕಂಥ ಊರೇ ಗದಗ ಗದಗ ಅಂತ ಆಯ್ತು ಅಂತ ಹೇಳ್ತಾರೆ. ಇದು ಸ್ವಾಮಿ, ದೇವರ ತಿಳುವಳಿಕೆ ಬಗ್ಗೆ ನೀವು ಕೊಟ್ಟದ್ದೆಲ್ಲ ಸರಿ, ನಾವಿನ್ನೂ ದೇವರ ತಿಳುವಳಿಕೆಯನ್ನು ಸಂಪಾದನೆ ಮಾಡಲಿಕ್ಕೆ ಇಳಿಯಲೇ ಇಲ್ಲ. ನಾವೀಗ ದೈನಂದಿನ ಜೀವನದಲ್ಲಿ ಇದ್ದೇವೆ, ಅದಕ್ಕೂ ಆಗುತ್ತೆ. ಏನು ದೈನಂದಿನ ಜೀವನದಲ್ಲಿ? ನಮ್ಮ ಹುಡುಗಿ ಬೆಳೆದಿದ್ದಾಳೆ, ಲಗ್ನಕ್ಕೆ ತಯಾರಾಗಿದ್ದಾಳೆ, ಒಂದು ಹುಡುಗ ಬೇಕು, ಅಥವಾ ಹುಡುಗ ಬೆಳೆದಿದ್ದಾನೆ, ಅವನಿಗೊಂದು ಹುಡುಗಿ ಬೇಕು. ಏನ್ ಮಾಡಿದೆವು? ನಾವೇ ಇದನ್ನೆಲ್ಲ ಹುಡುಕ್ಲಿಕ್ಕೆ ಹೋಗೋಲ್ಲ. ನಮ್ಗೆ ಕೆಲವರು ಮಧ್ಯವರ್ತಿಗಳಿದ್ದಾರೆ, ಅವರ ಹತ್ರ ಹೇಳಿದ್ರೆ ಸರಿ. ಅವರು ಒಂದು ಹುಡುಗಿಯನ್ನು ಗಂಟು ಹಾಕ್ತಾರೆ, ಇಲ್ಲ ಒಂದು ಹುಡುಗನನ್ನು ಗಂಟು ಹಾಕ್ತಾರೆ. ಕೇಳಿದ್ರೆ ಅಂತಾನೆ ಒಳ್ಳೆಯ ಹುಡುಗಿ ಅಂತಂದ. ಅವನಿಗೆ ಪರಿಚಯ ಒತ್ತಿ ಆದದ್ದು ಅದು ನಮ್ಮ ಹತ್ರ ಹೇಳುವಾಗ ಮಾತ್ರ ಒಳ್ಳೆಯ ಹುಡುಗಿ ಅಂತಂದ, ಒಳ್ಳೆಯ ಹುಡುಗ ಅಂತಂದ. ಸರಿ ಅಂತ ಅವನ ಮಾತನ್ನು ಒಪ್ಪಿಕೊಂಡು ಆ ಹುಡುಗಿಯನ್ನು ನಮ್ಮ ಹುಡುಗನಿಗೆ ಗಂಟು ಹಾಕಿದೆವು, ಅಥವಾ ಹುಡುಗ ನಮ್ಮ ಹುಡುಗಿಗೆ ಗಂಟು ಹಾಕಿದೆವು. ಮತ್ತೆ ಜೀವನದಲ್ಲಿ ರಂಪಾಟ ಶುರುವಾಯಿತು. ಏನು ಮಾಡ್ತೀರಾ? ಬಿಡ್ತೀರಾ? ಕಟ್ಕೊಳ್ತೀರಾ? ಆ ಹುಡುಗಿಯ ಬಗ್ಗೆನೂ ಹುಡುಗನ ಬಗ್ಗೆನೂ ಸರಿಯಾದ ತಿಳುವಳಿಕೆ ನಮಗೆ ಬರಲಿಲ್ಲ. ಕೊಟ್ಟವ ನಮಗೆ ನಿಮ್ಮದೇ ಧಾಟಿಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಯಾಕೆ? ಅವರಿಗೆ ದುಡ್ಡು ಬೇಕಿತ್ತು, ಆ ಮಧ್ಯವರ್ತಿಗೆ ದುಡ್ಡು ಬೇಕು. ಏನ್ ಮಾಡಿದ? ಈ ಹುಡುಗನೊಂದು ಹುಡುಗಿಯನ್ನು ಗಂಟು ಹಾಕಿ ಬಿಟ್ಟ. ಸರಿ, ಮತ್ತೆ ರಂಪಾಟ ಶುರುವಾಯಿತು. ಅವನಿಗೆ ದೂರವಾಣಿ ಮಾಡಿದ್ರೆ ಉತ್ತರ ಸ್ವಿಚ್ ಆಫ್. ಯಾರು ಮಧ್ಯವರ್ತಿ ಇದ್ದನೋ ಅವನಿಗೆ ದೂರವಾಣಿ ಮಾಡಿದ್ರೆ, ಸಂಚಾರಿ ದೂರವಾಣಿ ಮಾಡಿದ್ರೆ ಆಚೆ ಬದಿಯಿಂದ ಬರುವ ಉತ್ತರ ಸ್ವಿಚ್ ಆಫ್. ಅವನ ಹೆಸರೇನು? ಆಂಗ್ಲ ಭಾಷೆಯಲ್ಲೇ ಹೇಳೋಣ, ಬ್ರೋಕರ. ಅದಂತವನಿಗೆ ಅದೇ ಹೆಸರು ತಾನೆ, ಬ್ರೋಕರ್ ಅಂತ ಹೆಸರು ತಾನೆ. ಬ್ರೋಕ್ ಎನ್ನುವುದು ಪಾಸ್ಟ್ ಟೆನ್ಸ್. ಯಾವ್ದ್ರದ್ದು? ಬ್ರೇಕ್ ಎನ್ನುವುದರ ಪಾಸ್ಟ್ ಟೆನ್ಸ್. ಬ್ರೋಕ್ ಎನ್ನುವುದು ಬ್ರೇಕ್, ಬ್ರೋಕ್, ಬ್ರೋಕನ್ ಅಂತಲ್ವೋ? ಬ್ರೋಕ್. ಆದ್ರೆ ಅವನಿಗೆ ಪಾಸ್ಟ್ ಟೆನ್ಸ್ ಹೆಸರು ಬಂದಾಯ್ತಾ? ಈ ಮದುವೆ ಮುಂದೆ ಒಂದು ದಿವಸ ಬ್ರೇಕ್ ಆಗುತ್ತೆ, ಇವರ ದಾಂಪತ್ಯ ಬ್ರೇಕ್ ಆಗುತ್ತೆ ಮುಂದೆ ಒಂದು ದಿವಸ. ಆದ್ರೆ ಅವನ ಹೆಸರು
ಬ್ರೋಕ್ ಅಂದ್ರೆ ಮೊದಲು ಅವನಿಗೆ ಗೊತ್ತು ಕಾಣುತ್ತೆ ಇದು ಬ್ರೇಕ್ ಆಗುತ್ತೆ ಅಂತ ಗೊತ್ತು ಕಾಣುತ್ತೆ, ಆದ್ರೆ ಅವನ ಹೆಸರಲ್ಲಿ ಪಾಸ್ಟ್ ಟೆನ್ಸೇ ಬಂದು ಬಿಡುತ್ತೆ. ಅವನ ಹೆಸರಲ್ಲಿ ಬ್ರೋಕರ್ ಅಂತ ಆಗ್ಬಿಡುತ್ತೆ, ಬ್ರೇಕರ್ ಅಂತಲ್ಲ ಬ್ರೋಕರ್ ಅಂತ ಹೆಸರು ಬಂದು ಬಿಡ್ತು. ಎಚ್ಚರಿಕೆಯಲ್ಲಿರೋಣ, ಯಾವುದೇ ಮಧ್ಯವರ್ತಿ ಬೇಡ ನಮಗೆ. ನಮ್ಗೇನಾದ್ರೂ ಮಧ್ಯವರ್ತಿ ಇರುವುದು ಅಂತಾದ್ರೆ ಗದಗಿನ ವೀರ ನಾರಾಯಣ ಮಧ್ಯವರ್ತಿಯಾಗಿ ನಮಗಿರಲಿ. ಯಾಕೆ? ಅವನ ಕೈಯಲ್ಲಿ ಏನುಂಟು? ಬದ್ರಿಯಿಂದ ಬಂದಿರತಕ್ಕಂತಹ ನಾರಾಯಣ. ಅವನ ಕೈಯಲ್ಲಿ ಏನುಂಟು? ಗದೆ ಇದೆ. ಗದೆ ಯಾರ ಪ್ರತಿನಿಧಿ? ವಾಯುದೇವರ ಪ್ರತಿನಿಧಿ. ವಾಯುದೇವರಿಗೆ ಒಂದೇ ಒಂದು ಸಂದರ್ಭದಲ್ಲಿ ಭಗವಂತನ ಬಗ್ಗೆ ವಿಪರೀತ ತಿಳುವಳಿಕೆ ಇಲ್ಲ. ರುದ್ರದೇವರನ್ನು ಆರಂಭಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಂದರ್ಭದಲ್ಲಿ ವಿಪರೀತ ತಿಳುವಳಿಕೆ ಬರುತ್ತೆ. ರಾವಣನನ್ನು ರಾಮಚಂದ್ರ ಯುದ್ಧದಲ್ಲಿ ಹೊಡೆದು ಹಾಕಿದ, ಕೊಂದ ಹಾಕಿದ ತಕ್ಷಣ ರುದ್ರದೇವರು ಬಂದ್ರಂತೆ. ಬಂದು ರಾಮನ ಹತ್ರ ಕೇಳಿದ್ರಂತೆ, ನಾನು ವರ ಕೊಟ್ಟಿರತಕ್ಕಂತಹ ರಾವಣನನ್ನು ಹೇಗೆ ಕೊಂದಿ ನೀನು ಅಂತ ರುದ್ರದೇವರು ರಾಮನಲ್ಲಿ ಕೇಳಿದ್ರಂತೆ. ಅದಕ್ಕೆ ರಾಮಚಂದ್ರ ಅಂತೆ, ತೋರಿಸ್ಲೋ ಅಂತ ಬಿಲ್ಲಿಗೆ ಬಾಣ ಜೋಡಿಸಿ ರುದ್ರದೇವರು ಎದುರಿಗೆ ಹಿಡಿದಂತೆ ರಾಮಚಂದ್ರ. ಅವನನ್ನು ಹೇಗೆ ಕೊಂದದ್ದು ಅಂತ ನಿನಗೆ ನೋಡ್ಬೇಕು ಅಂತಾದ್ರೆ ನಾನು ನಿನ್ನನ್ನು ಹಾಗೆ ರೀತಿಕೊಳ್ಬೇಕು ಅಂತ ಹೇಳಿ ತಂದಾಗ ರುದ್ರದೇವರು ಗೊತ್ತಾಯಿತು ಅಂತಂದ್ರಂತೆ. ಹಾಗಾದ್ರೆ ಒಂದೊಂದು ಸಂದರ್ಭದಲ್ಲಿ ಮರೆಯುವಿಕೆ ಅವರಿಗೆ ಬರುತ್ತೆ. ವಾಯುದೇವರಿಗೆ ಯಾವುದೇ ಸಂದರ್ಭದಲ್ಲಿ ಭಗವಂತನ ಬಗ್ಗೆ ಮರೆಯುವಿಕೆ ಇಲ್ಲ. ಇಷ್ಟೇ ಅಲ್ಲ, ಸರಿಯಾದ ತಿಳುವಳಿಕೆ ಸದಾ ಕಾಲ ಇರುತ್ತೆ. ಅಂತಹ ವಾಯುದೇವರಿಂದ ಪ್ರತಿನಿಧ್ಯವಾಗಿರತಕ್ಕಂಥ ಗದೆಯನ್ನು ಹಿಡ್ಕೊಂಡಿರತಕ್ಕಂಥ ಈ ಗದಗಿನ ನಾರಾಯಣನನ್ನು ಇಂತಹ ಸಂದರ್ಭದಲ್ಲಿ ನಾವು ನೆನೆಯೋಣ. ನಮ್ಮ ಮಗಳಿಗೆ ವರನನ್ನು ಹುಡುಕ್ತಾ ಇದ್ದೇವೆ, ಯೋಗ್ಯ ವರ ಬೇಕು. ನಮ್ಮ ಮಗನಿಗೆ ಹುಡುಗಿ ಇದ್ದೇವೆ, ಯೋಗ್ಯವಾದ ಹುಡುಗಿ ಬೇಕು. ಆ ಹುಡುಗಿಯ ಗುಣನಡತೆ, ಹುಡುಗನ ಗುಣನಡತೆ, ಹುಡುಗನ ವೃತ್ತಿ ಎಲ್ಲವೂ ಕೂಡ ನಮಗೆ ಸರಿಯಾಗಿ ಗೊತ್ತಾಗಬೇಕು ಅಂತಾದ್ರೆ ನಾರಾಯಣನ ಕೈಯಲ್ಲಿ ಇರತಕ್ಕಂಥ ಗದೆಯನ್ನು ಚಿಂತನೆ ಮಾಡೋಣ. ಆ ಗದೆಯಲ್ಲಿ ವಾಯುದೇವರ ಸನ್ನಿಧಾನ ಉಂಟು ಅಂತ ಅನುಸಂಧಾನ ಮಾಡೋಣ. ಅದೇ ಧಾಟಿಯಲ್ಲಿ ಗದ ಗ ಅಂತ ಹೇಳಿ. ಆದ್ರಿಂದ ಸದಾ ಕಾಲ ನಮ್ಮ ಜೊತೆಗೆ ಇದು ನಮ್ಮ ದೈನಂದಿನ ಜೀವನದ ಬಗ್ಗೆ ನಾನು ಹೇಳ್ತಾ ಇರೋದು. 10ನೇ ತರಗತಿಯ ಫಲಿತಾಂಶ ಬಂತು. ನಾಳೆ ದಿವಸ ನಮ್ಮ ಮಗುವನ್ನು ಈಗ ಸೇರಿಸ್ಬೇಕು, ಕಲಾಶಾಲೆಗೆ ಸೇರಿಸ್ಬೇಕು. ಯಾವುದಕ್ಕೆ? ನಮಗೇನೋ ಮೂಗಿನ ತನಕ ಆಸೆ ಉಂಟು. ಏನು ಅಂತ, ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ. ಗ್ರಹಚಾರ ಬ್ರಹ್ಮ ಅದರ ಹಣೆಯಲ್ಲಿ ಬರೀಲಿಲ್ಲ, ಮಗುವಿನ ಹಣೆಯಲ್ಲಿ ಬ್ರಹ್ಮ ಬರೀಲಿಲ್ಲ. ನಮ್ಗೆ ಆಸೆ ಉಂಟು, ನನ್ನ ಮಗು ಡಾಕ್ಟರ್ ಆಗ್ಬೇಕು, ನನ್ನ ಮಗು ಇಂಜಿನಿಯರ್ ಆಗ್ಬೇಕು. ಸದ್ಯಕ್ಕೆ ನಮ್ಮಲ್ಲಿ ಇರೋದು 2 ಉದ್ಯೋಗ, ಒಂದು ಡಾಕ್ಟ್ರು, ಇನ್ನೊಂದು ಇಂಜಿನಿಯರ್. ನೀಟ್ ಬರೆಯುವುದು, ನೀಟ್ ಬರೆದು ಪಾಸ್ ಆಗ್ತಾರೆ, ಜೀವನದಲ್ಲಿ ಹೇಗೆ ನೀಟ್ ಆಗಿರ್ಬೇಕು ಅಂತ ಗೊತ್ತಿಲ್ಲ. ಜೀವನದಲ್ಲಿ ಯದ್ವಾ ತದ್ವಾ, ಜೀವನದ ನೀಟಲ್ಲಿ ಅನುತ್ತೀರ್ಣರಾಗುತ್ತಾರೆ. ಇಲ್ಲಿ ನೀಟಲ್ಲಿ ಮಾತ್ರ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗುತ್ತಾರೆ. ನಾಳೆ ದಿವಸ ಹಣೆಯಲ್ಲಿ ಬರೆಯದೇ ಇರತಕ್ಕಂಥ ಉದ್ಯೋಗದಲ್ಲಿ ಇಳಿದ್ರು ಅಂತಂದ್ರೆ ನಮ್ಮ ಪಾಡೇನು ಅಂತ ಕೇಳ್ತಾರೆ. ಹಾಗಾದ್ರೆ ಏನ್ ಮಾಡೋಣ? ಮಗುವಿನ ಬಗ್ಗೆ ಇವತ್ತಿನಿಂದಲೇ ಗದಾಧಾರಿಯಾದ ಗದಗಿನ ನಾರಾಯಣನನ್ನು ಚಿಂತನೆ ಮಾಡೋಣ. ನನ್ನ ಮಗುವಿನ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಕೊಡು. ನನ್ನ ಮಗುವನ್ನು ಯಾವ ದಾರಿಯಲ್ಲಿ ನಾನು ಹಾಕಬೇಕು, ಯಾವ ಉದ್ಯೋಗದಲ್ಲಿ ನನ್ನ ಮಗುವನ್ನು ಹಾಕಬೇಕು, ಏನನ್ನು ಓದ್ಲಿಕ್ಕೆ ನನ್ನ ಮಗು ಹೋಗ್ಬೇಕು ಅಂತ ಹೇಳಿಕೊಂಡು ಬರೇ ಗದಗಿನ ವೀರನಾರಾಯಣ ಅಂತಲ್ಲ, ಗದಾಧಾರಿಯಾಗಿರತಕ್ಕಂತಹ ನಾರಾಯಣ ಚಿಂತನೆ ಮಾಡೋಣ. ಅವನ ಕೈಯಲ್ಲಿರತಕ್ಕಂಥ ಗದೆಯಲ್ಲಿ ವಾಯುದೇವರ ಸನ್ನಿಧಾನವನ್ನು ಮಾಡೋಣ. ಆನಂದ ತೀರ್ಥರ ಸನ್ನಿಧಾನ ಉಂಟು. ಆನಂದ ತೀರ್ಥರೇ ವಾಯುದೇವರು ತಾನೆ. ವಾಯುದೇವರೇ ಹನುಮ ಭೀಮ ಮಧ್ವರಾಗಿ ಬಂದದ್ದು ತಾನೆ. ಆ ಮಧ್ವರನ್ನು ಇವನ ಕೈಯಲ್ಲಿ ಚಿಂತನೆ ಮಾಡಿದೆವು ಅಂತಂದ್ರೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಕೂಡ ಸರಿಯಾದ ತಿಳುವಳಿಕೆಯನ್ನು ನಮಗೆ ಭಗವಂತ ಕೊಡ್ತಾ ಇದ್ದಾನೆ. ಅದೇ ಚತುರ್ಭುಜಂ. ಭಗವಂತ 4 ಕೈಗಳನ್ನು ಧಾರಣೆ ಮಾಡಿ, ಒಂದು ಕೈ, ಬಾಕಿದ್ದು 3 ಕೈದು ಬೇಡ ನಮ್ಗೆ, ಯಾಕೆ ನಮಗೆ ಪುರುಸೊತ್ತು ಇಲ್ಲ 3 ಕೈಯನ್ನು ಚಿಂತನೆ ಮಾಡ್ಲಿಕ್ಕೆ. ಸದ್ಯ ಒಂದು ಕೈಯಲ್ಲಿ ಭಗವಂತನ ಕೈಯಲ್ಲಿರತಕ್ಕಂಥ ಗದೆಯನ್ನು ಚೆನ್ನಾಗಿ ನಾವು ಚಿಂತನೆ ಮಾಡೋಣ. ಚತುರ್ಭುಜಂ, ಚೆನ್ನಾಗಿ ಭೋಜನ ಮಾಡುವವ, ಚತುರನಾಗಿ ಭೋಜನ ಮಾಡುವವ, ಚುರುಕಾಗಿ ಭೋಜನ ಮಾಡುವವ, ಅಚ್ಚುಕಟ್ಟಾಗಿ ಭೋಜನ ಮಾಡುವವ, ಖುಷಿ ಬಂದದ್ದನ್ನು ತಿನ್ನುವವಲ್ಲ ಅಂತ ಅರ್ಥ. ಆಚೆ ರಸ್ತೆಯಲ್ಲಿ ಹೋಗುವಾಗ ಎಂಥ ಆಹಾರಗಳು ನಮಗೆ ಕಣ್ಣೆದುರಿಗೆ, ಅದು ಅದರಲ್ಲಿ ಬಣ್ಣಗಳೇನು, ಅಷ್ಟು ದೂರದಲ್ಲಿ ಕೂಡ ನಮಗೆ ಮೂಗಿಗೆ ಅದರ ರುಚಿ ಬಡಿಯುವುದೇನು.
ಬಣ್ಣ ಕಾಣಿಸ್ತದೆ ಗ್ರಹಚಾರ, ಆ ತಿಂಡಿ ಮೇಲೆ ಕೂತಿರತಕ್ಕಂಥ ನೊಣ ಕಾಣಿಸೋಲ್ಲ. ಅದಕ್ಕಂದ್ರೆ ಇಂಥ ಸಂದರ್ಭದಲ್ಲಿ ಇರುವಾಗ ನಮ್ಮ ಮಕ್ಕಳು ಅದಕ್ಕೆ ಆಸೆಗೆ ಬಲಿಯಾಗುವುದು ಸಹಜ. ಮಕ್ಕಳ ಯಾಕೆ ಹೇಳಿದ್ರಿ ಸ್ವಾಮಿ ನೀವು ಅಂತಂದ್ರೆ, ಇಲ್ಲಿ ಮಕ್ಕಳಿಲ್ಲ ಆದ್ರಿಂದ ಹೇಳಿಬಿಟ್ಟು, ಇಲ್ಲದ್ರೆ ದೊಡ್ಡವರು ಬಲಿಯಾಗುತ್ತಾರೆ. ಆದ್ರೆ ದೊಡ್ಡವರು ಅಂತ ಹೇಳಿಬಿಟ್ರೆ ಸಿಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳ ತಲೆ ಮೇಲೆ ಕಟ್ಟಿಬಿಟ್ಟಾರೆ, ಬಲಿಯಾಗುತ್ತಾರೆ ಅಲ್ವೋ ಇಂತಹ ಆಹಾರಕ್ಕೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಚತುರ್ಭುಜಾಂತ ಕೃಷ್ಣನ ಚಿಂತನೆ ಮಾಡೋಣ. ಯಾವುದನ್ನು ಯಾವಾಗ ಎಷ್ಟು ಹೇಗೆ ಯಾಕೆ ತಿನ್ನಬೇಕೆನ್ನುವುದು ಅಷ್ಟು ಕೂಡ ಚತುರ ಎನ್ನುವ ಶಬ್ದದಲ್ಲಿ ಸೇರಿಕೊಂಡಿದೆ. ಏಕಾದಶಿ ತಿನ್ಬೇಕು ಬಿಡಬೇಕು ಗೊಂದಲನೇ ಇಲ್ಲ, ತಿನ್ಬಾರದು ಎನ್ನುವುದೇ ಇದು. ಏನು ಚತುರ್ಭುಜ, ಚತುರವಾಗಿ ಚೆನ್ನಾಗಿ ಭೋಜನ ಮಾಡುವವ ಎನ್ನತಕ್ಕಂಥ ಧಾಟಿಯಲ್ಲಿ ಕೃಷ್ಣನನ್ನು ಚತುರ್ಭುಜಂ ಅಂತ. ನಾವು ಯಾರ್ಯಾರದ್ದೋ ಜಗಳ ಪರಿಹಾರ ಮಾಡಲಿಕ್ಕೆ ಹೋಗ್ತೇವೆ ಅಂತೆ, ಅವರಿಬ್ಬರ ಜಗಳ ಬಿಡಿಸ್ಲಿಕ್ಕೆ ನಾವು ಹೋಗ್ತೇವೆ ಅಂತೆ ಗ್ರಹಚಾರ. ನಮ್ಮಲ್ಲೇ ಪ್ರತಿ ದಿವಸ ಜಗಳ ನಡೀತದೆ ಅಂತೆ. ಈ ಜಗಳ ಬಿಡಿಸ್ಲಿಕ್ಕೆ ನಮ್ಮಿಂದ ಆಗುವುದೇ ಇಲ್ಲ. ಯಾರಿಗೆ ಜಗಳ? ಬಾಯಿಗೂ ಹೊಟ್ಟೆಗೂ ಪ್ರತಿನಿತ್ಯ ಜಗಳ. ಬಾಯಿ ಹೇಳುತ್ತೆ ಇನ್ನೂ ಬೇಕು ಇನ್ನೂ ಬೇಕು, ಇನ್ನು ಕರ್ದದ್ದು ಹುರಿದದ್ದು ಅಂತ ಹೇಳಿಕೊಂಡು ಇನ್ನೂ ಬೇಕು ಅಂತ ಬಾಯಿ ಹೇಳುತ್ತೆ. ಹೊಟ್ಟೆ ಹೇಳುತ್ತೆ ಮಹಾರಾಯ ಜಾಗ ಇಲ್ಲ ಅಂತ. ಹೊಟ್ಟೆ ಹೇಳುತ್ತೆ ಮಹಾರಾಯ ಜೀರ್ಣ ಮಾಡ್ಲಿಕ್ಕೆ ನನ್ನಿಂದ ಆಗೋಲ್ಲ ಅಂತ. ಹಾಗಾದ್ರೆ ಇನ್ನೊಬ್ಬರ ಜಗಳವನ್ನು ಬಿಡಿಸ್ಲಿಕ್ಕೆ ಹೋಗುವ ಮೊದಲು ನಮ್ಮಲ್ಲೇ ಹೊಟ್ಟೆಗೂ ಬಾಯಿಗೂ ಆಗತಕ್ಕಂತಹ ಜಗಳವನ್ನು ಮೊದಲು ಪರಿಹರಿಸಿಕೊಳ್ಳೋಣ. ಏನು ಅಂತ ಮತ್ತೇನಿಲ್ಲ, ಕೃಷ್ಣ ಅನ್ನ ಆಚಾರ್ಯ ಕೃಷ್ಣ ಹೇಳಿದ್ದನ್ನೇ ಮಧ್ವರು ಹೇಳಿದ್ದು. 15 ದಿವಸಕ್ಕೊಮ್ಮೆ, ಒಂದು ದಿವಸ ಸಾಕು. 1 ತಿಂಗಳು ಉಪವಾಸ ಮಾಡು ಅಂತ ಹೇಳೋ ಅಲ್ಲ. ಹಗಲಿಡೀ ಉಪವಾಸ, ರಾತ್ರಿಯಲ್ಲಿ ಸಖತ್ತು ಕಾಯ್ತಾ ಇರುವುದೇ ಎಷ್ಟೊತ್ತಿಗೆ ಸೂರ್ಯ ಮುಳುಗುತ್ತಾನೆ. ಚಂದ್ರೋದಯ ಅದಕ್ಕೆ ಸರಿಯಾಗಿ ನಮ್ಮ ಮಂತ್ರಿಗಳು ಇದ್ದಾವೆ ಅದಕ್ಕೆಲ್ಲ ಹೋಗ್ಲಿಕ್ಕೆ ಊಟಕ್ಕೆ. ಅದಕ್ಕಂದ್ರೆ ತಿಂಗಳು ಉಪವಾಸ ಕೊಡು ಅಂತ ಹೇಳೋಲ್ಲ. 15 ದಿವಸಕ್ಕೆ ಒಮ್ಮೆ ನೀನು ಉಪವಾಸ ಕೊಡತಕ್ಕಂಥ ಕೆಲಸವನ್ನು ಮಾಡು. ಎಲ್ಲ ವೃತಗಳು ಏಕಾದಶಿಯ ಹಿಂದೆ, ಎಲ್ಲ ದಾಸರು ಪುರಂದರರ ಹಿಂದೆ, ಎಲ್ಲ ಋಷಿಗಳು ವ್ಯಾಸರ ಹಿಂದೆ, ಎಲ್ಲ ಸಸ್ಯಗಳು ತುಳಸಿಯ ಹಿಂದೆ, ಎಲ್ಲ ವೃಕ್ಷಗಳು ಅಶ್ವತ್ಥದ ಹಿಂದೆ, ಎಲ್ಲ ಹುಲ್ಲುಗಳು ದರ್ಬೆಯ ಹಿಂದೆ, ಎಲ್ಲ ಮತಾಚಾರ್ಯರು ಆಚಾರ್ಯ ಮಧ್ವರ ಹಿಂದೆ, ಎಲ್ಲ ಮಂತ್ರಿಗಳು ಮೋದಿಯ ಹಿಂದೆ ಅಂತ ಹೇಳಿಕೊಂಡು ಇರುವಂತೆ ಅಂತ ಹೇಳಿಕೊಂಡು. ಆದ್ದರಿಂದ ಒಂದನ್ನು ನಾವು ಮಾಡೋಣ. ಕೃಷ್ಣ ಅಂದ ಒಂದು ದಿವಸ ನೀನು, ಯದ್ಯಪಿ ನೀವು ಎಣಿಸಬಹುದು ಸ್ವಾಮಿ ನಿಮ್ಗೆ ಗೊತ್ತಿಲ್ಲ ಗದಗದಲ್ಲಿ ಸೆಕೆ ತುಂಬಾ, ಆದ್ರಿಂದ ಏಕಾದಶಿ ಮಾಡಲಿ. ನಿಮ್ಮ ಸೆಕೆಯನ್ನು ನುಂಗುವ ಸೆಕೆ ಉಡುಪಿಯಲ್ಲಿ, ಉಡುಪಿಯ ಸೆಕೆಯನ್ನು ಕಮ್ಮಿ ಇಲ್ಲ. ಆದ್ರಿಂದ ನೀವು ಬರೋಲ್ಲ ಉಡುಪಿಗೆ. ಯಾಕೆ? ಮಳೆಗಾಲದಲ್ಲಿ ಮಳೆ ಅಂತ ಬರೋಲ್ಲ, ಬೇಸಿಗೆ ಕಾಲದಲ್ಲಿ ಸೆಕೆ ಅಂತ ಬರೋಲ್ಲ. ಕೃಷ್ಣ ಅಂದ ಮತ್ತೆ ಯಾವಾಗ ಬರ್ತೀರೋ ಏನೋ ಯಾರಿಗ್ ಗೊತ್ತು ಅಂದ ಕೃಷ್ಣ. ಅದರಿಂದ ಯಾವ ಸೆಕೆ, ಯಾವುದೇ ಚಳಿ, ಯಾವುದೇ ಬಿಸಿಲು ಮುಖ್ಯ ಅಲ್ಲ, ನಮ್ಮ ಮನಸ್ಸು ಮುಖ್ಯ. ಕೃಷ್ಣ ಅಂದ ಅದೇ ಚತುರವಾದ ಭೋಜನ ಅಂತ, ಅದೇ ನಿಜವಾದ ಭೋಜನ ಅಂತಂದ್ರೆ ಒಂದು ದಿವಸ ಉಪವಾಸ ಇದ್ದು ಮರು ದಿವಸ ಊಟ ಮಾಡುವುದೇ ಚತುರ್ಭುಜ. ಆದ್ರಿಂದ ಕೃಷ್ಣನ ಚಿಂತನೆ ಮಾಡು. ಇಂತಹ ಸಂದರ್ಭದಲ್ಲಿ ದಶಮಿ ದಿವಸ ಕೃಷ್ಣನ ಚಿಂತನೆ ಮಾಡು. ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಿ ಕೊಡ್ತಾನೆ ಕೃಷ್ಣ. ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಅಂತ ಹೇಳಿಕೊಂಡು, ಹಾಗಾದ್ರೆ ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಗದೆ. ಕೃಷ್ಣನ ಕೈಯಲ್ಲಿ ಇರತಕ್ಕಂಥದ್ದು ಶಂಖ ತಿಳಿಯಾದ ತಿಳುವಳಿಕೆಯನ್ನು ಕೊಡುತ್ತೆ. ನಾನು ಅದನ್ನು ಹೇಳಿದೆ, ಗದೆ ಕೊಡ್ತದೆ ಅಂತಂದೆ. ಶಂಖ ಸಾತ್ವಿಕವಾದ ತಿಳುವಳಿಕೆಯನ್ನು ಶಂಖ ಕೊಡುತ್ತೆ. ಶಂಖ ಇರುವುದೇ ಧ್ವನಿ ಮಾಡುವುದಕ್ಕೋಸ್ಕರ, ಸಾತ್ವಿಕವಾದ ತಿಳುವಳಿಕೆ ನಮಗೆ ಬರುವುದಕ್ಕೋಸ್ಕರ ಶಂಖ ಇದ್ರೆ. ಗದೆ ಮತ್ತೊಂದು ಕೆಲಸ ಏನ್ ಮಾಡುತ್ತೆ ಗೊತ್ತಾ? ಹೇಗೆ ಭೀಮಸೇನ ಕೈಯಲ್ಲಿದ್ದಂತ ಗದೆ ಕುರುಕ್ಷೇತ್ರದಲ್ಲಿ ದುಷ್ಟರೆಂಬ ಮಣ್ಣಿನ ಹೆಂಟೆಗಳನ್ನು ಪುಡಿ ಮಾಡ್ತಿತ್ತಂತೆ ವಾದಿರಾಜ ಶ್ರೀಪಾದರಂತಾರೆ. ಅದೇ ರೀತಿಯಲ್ಲಿ ನಾರಳನ ಕೈಲಿರತಕ್ಕಂಥ ಗದೆಯನ್ನು ಚಿಂತನೆ ಮಾಡೋಣ. ನಮ್ಮಲ್ಲಿ ಏನು ವಿಪರೀತ ಜ್ಞಾನಗಳೆಂಬ ಹೆಂಟೆಗಳುಂಟು, ಹೆಂಟೆಗಳನ್ನು ಪುಡಿ ಮಾಡುತ್ತಂತೆ. ಶಂಖ ಸರಿಯಾದ ತಿಳುವಳಿಕೆಯನ್ನು ಕೊಡುತ್ತಂತೆ. ಕೃಷ್ಣ ಭೂಮಿಗೆ ಬಂದದ್ದೇ ಅದಕ್ಕೋಸ್ಕರ. ಶಂಖ ಗದಾದ್ಯುದಾಯುಧಂ ತಮದ್ಭುತಂ ಬಾಲಕಂ
ಅಂಬುಜೇಕ್ಷಣ ನಿತ್ಯ ಹೇಳಬೇಕಾದ್ದೆ. ಬಾಲಕಂ, ಅಲಕ ಅಂದ್ರೆ ಯಾವುದಕ್ಕೆ ಹೆಸರು ಗೊತ್ತಾ? ಬಾಲಕಂ ಅಂತ ಬಾ ಅಂತ ಮತ್ತೆ ಅಲಕ ಅಂತ, ಅಲಕ ಅಂತ ಯಾವುದಕ್ಕೆ ಹೆಸರು ಗೊತ್ತಾ? ಮುಂಗುರುಳಿಗೆ ಅಲಕ ಅಂತ ಹೆಸರು. ಕೃಷ್ಣ ಅವತಾರ ಮಾಡುವಾಗಲೇ ಮುಂಗುರುಳು ಇತ್ತಂತೆ. ಸಹಜವಾಗಿ ಇರಬೇಕು ಮುಂಗುರುಳು. ಇನ್ನು ಗ್ರಹಚಾರ ಕೂದಲನ್ನು ಎದುರಿಗೆ ಹಾಕ್ಕೊಂಡು ಅದಕ್ಕೆ ಕತ್ತರಿ ಹಾಕ್ಕೊಂಡು ಮುಂಗುರುಳಿನಂತೆ ಮಾಡಿಕೊಂಡು ಇರುವುದಲ್ಲ, ಸಹಜವಾದ ಮುಂಗುರುಳಾಗಬೇಕು. ಕೃಷ್ಣನಲ್ಲಿ ಅಂತಹ ಮುಂಗುರುಳಿತ್ತಂತೆ. ವಸುದೇವ ಕಂಡದ್ದನ್ನು ವೇದವ್ಯಾಸದೇವರು ದಾಖಲೆ ಮಾಡಿದ್ರು. ವೇದವ್ಯಾಸದೇವರೇ ಬರ್ದದ್ದಾಗಿ ಬಿಟ್ರೆ ಏನೋ ಅವರಿಗೆ ಬೇಕಾದಂತೆ ಬರೆದುಕೊಂಡಿದ್ದಾರೆ ಅಂತ ಆದೀತು. ಇದು ವಸುದೇವ ಕಂಡದ್ದನ್ನು ವ್ಯಾಸರು ಬರೀತಾ ಇದ್ದಾರೆ. ಅಲಕಂ, ಬಲಿಷ್ಠವಾದ ತಲೆ ಕೂದಲಂತೆ, ಬಲಿಷ್ಠವಾಗಿರತಕ್ಕಂಥ ಮುಂಗುರುಳಂತೆ. ಬಲಿಷ್ಠವಾದ ಮುಂಗುರುಳು ಅಂತಂದ್ರೆ ಕೃಷ್ಣ ಪರಂಧಾಮಕ್ಕೆ ಹೋಗುವ ತನಕನೂ ಕೂಡ ಮುಂಗುರುಳು ಉದುರ್ಲಿಲ್ಲ ಅಂತಂದ್ರು. ಅಲಕಂ ಬಾಲಕಂ, ಅಷ್ಟು ಗಟ್ಟಿಯ. ಏನರ್ಥ? ಮುಂಗುರುಳು ಉದುರ್ಲಿಲ್ಲ ಅಂದ್ರೆ ತಲೆ ಕೂದಲು ಉದುರ್ಲಿಲ್ಲ ಅಂತ ಅರ್ಥ. ತಲೆ ಕೂದಲು ಚೆನ್ನಾಗಿತ್ತು ಅಂತ ಅರ್ಥ. ತಲೆ ಕೂದಲು ಚೆನ್ನಾಗಿತ್ತು ಅಂತಂದ್ರೆ ಸಮಸ್ಯೆ ಇರಲಿಲ್ಲ ಅಂತ ಅರ್ಥ ಅಷ್ಟೇ. ಮತ್ತೆ ತಲೆ ಕೂದಲು ಉದುರುವುದು ಯಾವಾಗ? ಸಮಸ್ಯೆಗಳಿಂದ ತಲೆ ಬಿಸಿಯಾದಾಗ. ಬಿಸಿಯಾದ ಜಾಗದಲ್ಲಿ ಯಾವ ಹುಲ್ಲೂ ಬೆಳೆಯೋಲ್ಲ. ಇದರಿಂದ ತಲೆಯಲ್ಲಿ ಒಳಗಂತೂ ಮೊದಲೇ ಇಲ್ಲ, ಹೊರಗೂ ಕೂಡ ಯಾವುದೇ ಕೂದಲಿರುವುದಿಲ್ಲ. ಅದರಿಂದ ಅಂದ್ರೆ ವಾಯುದೇವರ ಬಗ್ಗೆ ಚಿಂತನೆ ಕೊಟ್ಟರು ಗೊತ್ತಾ ಶಾಸ್ತ್ರಕಾರರು? ವೇದ ಮಂತ್ರ ಚಿಂತನೆ ಕೊಟ್ಟಿತ್ತು ವಾಯುದೇವರ ಬಗ್ಗೆ. ವೇದ ಮಾತಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ವಾಯುದೇವರ ಅಮ್ಮ. ಅಮ್ಮ ತನ್ನ ಮಗನ ಬಗ್ಗೆ ಹೊಗಳುವಿಕೆಯ ಮಾತನ್ನು ಹೇಳ್ತಾ ಉಂಟು. ಏನು ಗೊತ್ತಾ? ತನ್ನ ಮಗನನ್ನು ವೇದ ಮಂತ್ರ ಲಕ್ಷ್ಮಿ ಹೊಗಳಿದ್ದು ಏನು ಅಂತಂದು ಬಿಟ್ರೆ, ವಾಯೋ, ಭೀಮಸೇನ, ಮಧ್ವ, ಹನುಮ ಈ ರೀತಿ ಹೊಗಳಿದ್ದಲ್ಲ, ಕೇಶಿ. ವೇದದ ಮಂತ್ರ ವಾಯುದೇವರನ್ನು ಹೊಗಳಿದ ಕ್ರಮ ಕೇಶಿ. ಕೇಶಿ ಅಂದ್ರೆ ಕೇಶ ಉಳ್ಳವನೇ. ಕೇಶ ಅಂದ್ರೆ ತಲೆ ಕೂದಲು, ತಲೆ ಕೂದಲು ಉಳ್ಳವನೇ. ಏನರ್ಥ? ಸಮಸ್ಯೆ ಇಲ್ಲದವನೇ. ಕೂದಲು ಉಳ್ಳವ ಅಂದ್ರೆ ಸಮಸ್ಯೆ ಇಲ್ಲದವ ಅಂತ ಅರ್ಥ. ಆದ್ರಿಂದ ವಾಯುದೇವನು ಸದಾಕಾಲ ಕೇಶಿ 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 ಅಂತ ಉಪಾಸನೆ ಮಾಡಬೇಕಂತೆ. ದೇವರನ್ನು ಬಾಲಕ 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 ಅಂತ ಉಪಾಸನೆ ಮಾಡಬೇಕಂತೆ. ದೇವರು ನಮ್ಮ ಮುಂಗುರುಳಾಗ್ಲಿ ಹಿಂಗುರುಳಾಗ್ಲಿ ಎಲ್ಲವೂ ಗಟ್ಟಿ, ಕೊನೆಯ ತನಕ ಗಟ್ಟಿಯಾಗಿ ಇರುವಂತೆ ಮಾಡ್ತಾನೆ. ಅದೇ ಕೇಶಿ ಎನ್ನತಕ್ಕಂಥ ಶಬ್ದದ ಅರ್ಥ, ಬಾಲಕಂ ಎನ್ನತಕ್ಕಂಥ ಶಬ್ದದ ಅರ್ಥ ಅಂದ್ರು. ಸಮಸ್ಯೆ ಇರಬಾರ್ದಲ್ಲ ಜೀವನದಲ್ಲಿ. ಗಂಜಿ ಕುಡಿದ್ರೂ ಅಡ್ಡಿ ಇಲ್ಲ, ಮತ್ತೆ ಗಂಡನ ಮನೆಲೇಸು ಅಂತ ಹೇಳಿಕೊಂಡು ಸಮಸ್ಯೆ ಇಲ್ಲದೆ ಇರತಕ್ಕಂಥ ಜೀವನವೇ ನಮ್ಮ ಸಂಪತ್ತು ಅಂತ ಹೇಳಿಕೊಂಡು, ಆ ದೃಷ್ಟಿಯಿಂದ ಮೊದಲೇ ವಸುದೇವಂತ ಇದ್ದಾನೆ. ಯಾವಾಗ ನೀನು ಬಂದಿಯೋ ಆವಾಗ ನನ್ನ ಸಮಸ್ಯೆ ಪರಿಹಾರ ಆಯಿತು ಎನ್ನುವ ದೃಷ್ಟಿಯಲ್ಲಿ ಅಲಕ ಬಾಲಕ, ಬಲಿಷ್ಠವಾದ ಮುಂಗುರುಳು ಉಳ್ಳವನೇ. ಅಲಕ ಬಾಲಕ, ನಮ್ಗೆಲ್ಲ ಸಂಧಿ ಗೊತ್ತಲ್ಲ, ಸವರ್ಣ ದೀರ್ಘ ಸಂಧಿ ಅಂತ ಗೊತ್ತು ತಾನೆ. ಬಲಿಷ್ಠವಾದ ಮುಂಗುರುಳು ಉಳ್ಳವ ಅಂತ ಹೇಳಿಕೊಂಡು ಆ ಮಗುವನ್ನು ಮೊದಲು ತಮಸ್ಸಿನಲ್ಲಿ ಅವತಾರ ಮಾಡಿದವನೇ ಅಂತ ಮೊದಲಿನ ಚಿಂತನೆ ಅಂತ ಆದ್ರೆ, ನಮಗೆ ಅಜ್ಞಾನ ವಿಪರೀತ ಜ್ಞಾನಗಳೆಂಬ ಕತ್ತಲು ಇರುವಾಗ ಅವತಾರ ಮಾಡಿದವನೇ ಅಂತೇಳಿ ಮೊದಲಿನ ಚಿಂತನೆ ಆದ್ರೆ, ಎರಡನೇ ಚಿಂತನೆ ಗಟ್ಟಿಯಾದ ನಮಗೆ ಸಮಸ್ಯೆ ಬಂದದ್ದು ಅಜ್ಞಾನ ವಿಪರೀತ ಜ್ಞಾನಗಳೆಂಬ ತಮಸ್ಸು ನಮ್ಮಲ್ಲಿರುವುದು. ಆವಾಗ ಅವತರಿಸಿಕೊಂಡು ಬಂದ. ಅವನಿಗೆ ಸ್ವಯಂ ಅಂತದ್ದೇ ಇದ್ರೆ ಅದಕ್ಕಂದ್ರು ಅಲಕ ಅಂದ್ರು ಅಂತಹ ಸಮಸ್ಯೆ ಯಾವುದು ಇಲ್ಲದವನೇ ಬಾಲಕ ಶಬ್ದದ ಅರ್ಥ. ಸ್ವಯಂ ತಾನೇ ಕೆಸರಲ್ಲಿ ಮುಳುಗಿದವ ಅಂತಾದ್ರೆ ಪರರ ಬಾಧಿಪ ಕೆಸರ ಬಿಡಿಸುವನೇ ಶೋಭಾನೆ. ಕೆಸರಳು ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೇ. ಸ್ವಯಂ ಬಂದಂತ ವ್ಯಕ್ತಿಗೇನೆ ಅಜ್ಞಾನ ವಿಪರೀತ ಜ್ಞಾನಗಳು ಇತ್ತು ಅಂತಂದ್ರೆ ನಮ್ಮ ಅಜ್ಞಾನ ವಿಪರೀತ ಜ್ಞಾನ ಬಿಡಿಸ್ಲಿಕ್ಕೆ ಸಾಧ್ಯನ? ಇಲ್ಲ. ಹಾಗಾದ್ರೆ ಅವನಿಗೆ ಅಂತಹ ಸಮಸ್ಯೆಗಳಿಲ್ಲ. ಅಜ್ಞಾನ ವಿಪರೀತ ಜ್ಞಾನಗಳೆಂಬ ಸಮಸ್ಯೆ ಅವನಿಗಿಲ್ಲ. ಇಲ್ಲ ಅಂತ ತಿಳಿಸ್ಲಿಕ್ಕೆ ಬಲಿಷ್ಠವಾದ ಮುಂಗುರುಳು ಉಳ್ಳವನೇ, ತಲೆ ಕೂದಲು ಉಳ್ಳವನೇ, ಬಾಲಕಂ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಕಮಲದಂತೆ ಕಣ್ಣು ಅಂತ. ಅಂಬುಜ ಅಂದ್ರೆ ಕಮಲ, ಹಸಿ 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 ಕಮಲ, ಅದರಂತೆ ದೃಷ್ಟಿ ಉಳ್ಳವ. ಕಮಲವನ್ನು ಕಿತ್ತು ನಾವು ಮೇಲಿಡ್ತೇವೆ,
ಮೇಲಿಟ್ರೆ ಒಣಗಿರುತ್ತೆ ಆ ಕಮಲ. ಒಣಗಿದ ಕಮಲದಂತೆ ಕಣ್ಣುಳ್ಳವ ಅಲ್ಲ, ನೀರಿನಲ್ಲೇ ಇರತಕ್ಕಂಥ ಕಮಲದ ದಳದಂತೆ ಕಣ್ಣುಳ್ಳವ ಅಂತಂದ್ರೆ ಆ ಕಣ್ಣಿನಲ್ಲಿ ಅದು ಹಸಿ 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 ಹಸಿ. ಸಾಮಾನ್ಯವಾಗಿ ನಮ್ಮ ನಿಮ್ಮ ಕಣ್ಣು ಏಕಾದಶಿ ಸಾಯಂಕಾಲ ನಮ್ಮ ನಿಮ್ಮ ಕಣ್ಣನ್ನು ನೋಡ್ಲಿಕ್ಕೆ ಸಾಧ್ಯ, ಯಾಕೆ ಪೂರಾ ಒಣಗಿರುತ್ತೆ. ನಾಲಿಗೆನೂ ಒಣಗಿರುತ್ತೆ, ಕಣ್ಣು ಒಣಗಿರುತ್ತೆ. ಏನಾದ್ರೂ ದುಃಖದ ಸೂಚನೆ ಕೊಟ್ರು ಅಂತಂದ್ರೆ ನಮ್ಮ ಕಣ್ಣು ಒಣಗಿರುತ್ತೆ. ಆದ್ರೆ ಕಣ್ಣು ಯಾವಾಗ್ಲೂ ಕೂಡ ಹಸಿ 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 ಹಸಿಯಾಗಿರ್ಬೇಕು ಅಂತ ಅಂತ ಇದ್ದಾರೆ. ಅಂಬುಜ ಈ ಕ್ಷಣಂ, ನೀರಿನಲ್ಲಿ ಇರತಕ್ಕಂತಹ ಕಮಲದಂತೆ ಇರುವ ಈ ಕ್ಷಣ ಕಣ್ಣುಳ್ಳವನೇ, ಲಕ್ಷ್ಮಿಯಲ್ಲಿ ಕಣ್ಣನ್ನು ನೆಟ್ಟವನೇ, ಅಂಬುಜೆ ಈ ಕ್ಷಣ ಉಳ್ಳವನೇ. ಹೇಗೂ ಮಾಡ್ಬೋದಲ್ವ ಅದಕ್ಕರ್ಥ? ಕಮಲದಂತೆ ಕಣ್ಣುಳ್ಳವ ಅಂತ ಅರ್ಥ ಮಾಡ್ಬೋದು, ಕಮಲದಲ್ಲಿ ನೆಟ್ಟ ದೃಷ್ಟಿ ಉಳ್ಳವನು ಅಂತ ಅರ್ಥ ಮಾಡ್ಬೋದು. ಅಂಬುಜೆ ಕಮಲದಲ್ಲಿ, ಕಮಲ ಯಾರು? ಅವನ ಹೆಂಡತಿ, ಅವಳಲ್ಲಿ ದೃಷ್ಟಿ ಇಟ್ಟವನೇ ವಸುದೇವ. ಗಾರ್ಹಸ್ಥ್ಯ ಜೀವನದಲ್ಲಿರುವವ, ಸೆರೆಮನೆಯಲ್ಲಿದ್ದಾನೆ, ಪತ್ನಿಯ ಜೊತೆಗೆ ಇದ್ದಾನೆ, ಎಂದೂ ಕೂಡ ತನ್ನ ಪತ್ನಿಯನ್ನು ಹೀಯಾಳಿಸಲಿಲ್ಲ. ನಿನ್ನಿಂದಾಗಿ ನನಗೂ ಕೂಡ ಸೆರೆಮನೆ ಆಯಿತು ಅಂತ ಹೀಯಾಳಿಸಲಿಲ್ಲ. ಅಲ್ಲಿ ಅಶರೀರವಾಣಿ ಆದದ್ದೇನು, ಆಕಾಶವಾಣಿ ಆದದ್ದೇನು? ಕಂಸ, ಇವಳಲ್ಲಿ ಹುಟ್ಟತಕ್ಕಂಥ 8ನೇ ಮಗುವಿನಿಂದ ನಿನಗೆ ಮರಣ ಅಂತೇಳಿ ವಾಣಿ ಆದದ್ದು. ಅವಳನ್ನು ಮದುವೆ ಆದದ್ದು ವಸುದೇವ. ಒಂದು ವೇಳೆ ವಸುದೇವ ಬೇರೆ ಯಾವುದೋ ಹೆಣ್ಣನ್ನು ಮದುವೆ ಆಗಿದ್ರೆ ಇಂತಹ ಸೆರೆಮನೆಯ ವಾಸ ವಸುದೇವನಿಗೆ ಬರ್ತಿರ್ಲಿಕ್ಕಿಲ್ಲ. ಆದ್ರೆ ಈಗ ಸೆರೆಮನೆಯ ವಾಸ ಬಂದದ್ದು ನಿನ್ನ ಕೈ ಹಿಡಿದದ್ದರಿಂದ ನನಗೆ ಸೆರೆಮನೆಯ ವಾಸ ಬಂತು ಅಂತ ವಸುದೇವ ಒಂದು ದಿವಸನು ಅವಳನ್ನು ಹೀಯಾಳಿಸಲಿಲ್ಲ. ಅಂಬುಜೆ ಈ ಕ್ಷಣಂ. ನಮ್ಮಲ್ಲಿ ಅಂತ ಕ್ರಮ ಇರುತ್ತಲ್ವೋ ಏನು? ಇವನಿಗೆ ಅವಳಿಂದ ಸಮಸ್ಯೆ ಬಂದ್ರೆ ಅಥವಾ ಅವಳಿಗೆ ಇವನಿಂದ ಸಮಸ್ಯೆ ಬಂದ್ರೆ ಶುರುವಾಯ್ತು ನಮ್ಮಲ್ಲಿ. ನೀನನ್ನು ಕಟ್ಟಿಕೊಂಡದಕ್ಕೆ ಏನಾಯ್ತು ನನಗೆ? ನೀವೇನು ಮಹಾನ ಅಂತ ಇವಳು ಮತ್ತೆ ಅದಕ್ಕೆ ಬಿಟ್ಟು ಕೊಡ್ತಾಳು. ಇವಳಾದ್ರೂ ಪ್ರತಿ ದಿವಸ ಇದೇ ಆಯಿತು. ಮಕ್ಕಳು ಇದನ್ನೇ ನಿತ್ಯ ಇದೇ ಸಹಸ್ರನಾಮವನ್ನು ಮಕ್ಕಳು ಕೇಳಿಸಿಕೊಳ್ಳತಕ್ಕಂಥ ಪ್ರಸಂಗ ಬಂತು ಜೀವನದಲ್ಲಿ. ಅದಕ್ಕಂದ್ರು ಅಂಬುಜೆ ಕ್ಷಣಂ, ಭಗವಂತನ ಚಿಂತನೆ, ವಸುದೇವ ಮಾಡಿತಕ್ಕಂಥ ಚಿಂತನೆ. ಕಮಲೆಯಲ್ಲಿ ದೃಷ್ಟಿ ಉಳ್ಳವನೇ, ಕಮಲೆಯ ಸನ್ನಿಧಾನ ಇರತಕ್ಕಂಥ ದೇವಕಿಯಲ್ಲಿ ದೃಷ್ಟಿ ಉಳ್ಳವನು, ದೇವಕಿಯನ್ನು ಚೆನ್ನಾಗಿ ನೋಡಿಕೊಂಡವನು. ನಮ್ಮಲ್ಲಿ ಸಪ್ತಪದಿ ಅಂತ ಇರುತ್ತೆ, ಕಾಣುತ್ತೆ. ಈಗ ಅದಕ್ಕೆಲ್ಲ ಅವಕಾಶನೇ ಇಲ್ಲ. ಮತ್ತೆ ಅವರು ಇವರು ಒಪ್ಪಿದ್ರೆ ಸಾಕು, ಅವ್ರನ್ನ ಒಟ್ಟು ಸೇರಿಸೋ ಕೆಲಸ ಪೊಲೀಸ್ನವರು ಮಾಡ್ತಾರೆ. ಯಾವ ಪುರೋಹಿತರು ಬೇಡ. ಇದೆಲ್ಲ ನಮ್ಮ ಕಾಲದಲ್ಲೇ ನಮ್ಮ ಕಣ್ಣಿದ್ರೆ ನಡೆಯತಕ್ಕಂಥ ಕ್ರಮಗಳು. ಇದನ್ನೆಲ್ಲ ಮುಂದೆ ಇದು ಹೇಳ್ತಾ ಹೋದ್ರೆ ಎಲ್ಲದಕ್ಕೂ ಸಮಸ್ಯೆ ನಮ್ಮ ಭಾಗವತ ಇದಕ್ಕೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಬುಜೆ ಕ್ಷಣಂ, ಲಕ್ಷ್ಮಿಯ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟವನೇ, ಅಂಬುಜಳಲ್ಲಿ ಈ ಕ್ಷಣ ದೃಷ್ಟಿಯನ್ನು ಇಟ್ಟವನೇ. ಅಂಬುಜ ಶಬ್ದಕ್ಕೆ ಕಮಲ, ಕಮಲದಂತೆ ಕಣ್ಣುಳ್ಳವ. ಅಂಬುಜ ಶಬ್ದಕ್ಕೆ ಯಾಕೆ? ಅವಳು ಕೂಡ ನೀರಲ್ಲೇ ಹುಟ್ಟಿದವಳು ತಾನೆ. ಲಕ್ಷ್ಮಿ ಕೂಡ ಸಮುದ್ರ ಮದನ ಸಂದರ್ಭದಲ್ಲಿ ನೀರಲ್ಲೇ, ಅವಳು ಮಾತ್ರ ನೀರಲ್ಲಿ ಹುಟ್ಟಿದ್ದಲ್ಲ, ಶಂಖ ನೀರಲ್ಲಿ ಹುಟ್ಟಿದೆ, ಕಪ್ಪೆ ನೀರಲ್ಲಿ ಹುಟ್ಟುತ್ತೆ. ಕಪ್ಪೆಯು ಕೂಡ ನೀರಲ್ಲೇ ಹುಟ್ಟುವುದು ತಾನೆ, ಶಂಖ ನೀರಲ್ಲೇ ಹುಟ್ಟುವುದು ತಾನೆ. ವಸುದೇವ ಏನಂದ? ಅಂಬುಜಕ್ಷಣ ಅಂದ. ನೀರಲ್ಲಿ ಹುಟ್ಟಿದ್ರ ಮೇಲೆ ದೃಷ್ಟಿ ಇಟ್ಟವನೇ ಅಂತ ಅಂದುಬಿಟ್ಟ ವಸುದೇವ. ಅಷ್ಟೇ ಹೇಳಿದ್, ನೀರಲ್ಲಿ ಹುಟ್ಟಿದ್ದವ ಏನುಂಟು, ಹುಟ್ಟಿದ್ದೇನುಂಟು ಅದರ ಮೇಲೆ ದೃಷ್ಟಿ ಇಟ್ಟವನು ಅಂತ ಹೇಳಿಕೊಂಡು ಕೃಷ್ಣನನ್ನು ಹೊಗಳ್ತಾ ಇದ್ದಾನೆ. ನೀರಲ್ಲಿ ಹುಟ್ಟಿದ್ದು ಒಂದು ಕಮಲ, ಕಮಲದಂತೆ ಕಣ್ಣುಳ್ಳವ ಅಂತ ಒಂದು. ನೀರಲ್ಲಿ ಹುಟ್ಟಿದ್ದು ಲಕ್ಷ್ಮಿ, ಅವಳ ಮೇಲೆ ದೃಷ್ಟಿ ಇಟ್ಟವ ಅಂತ ಎರಡನೇದ್ದು. ನೀರಲ್ಲಿ ಹುಟ್ಟಿದ್ದು ಕಪ್ಪೆ, ಮಂಡೂಕ, ಅದರಲ್ಲಿ ದೃಷ್ಟಿ ಇಟ್ಟವನೇ ವಸುದೇವ. ಸಾಮಾನ್ಯ ಅಲ್ಲ, ವಸುದೇವ ಕಶ್ಯಪರ ಅವತಾರ. ಅದಿತಿ ಕಶ್ಯಪರೇ ಭೂಮಿಗೆ ಬಂದದ್ದು ಅಂತ ಗೊತ್ತು. ಏನೋ ಅಪ್ಪ ಬ್ರಹ್ಮ ಬೈದ ಅಂತ ಹೇಳಿಕೊಂಡು ಭೂಮಿಗೆ ಬಂದಿದ್ದಾರೆ ಅವರು. ಯಾರು? ಕಶ್ಯಪರು. ಕೆಲವು ಶಬ್ದಗಳನ್ನು ಹೇಗುಂಟು ಹಾಗೆ ಓದುವುದಲ್ಲ, ಉಲ್ಟಾ ಮಾಡಿ ಓದಬೇಕು ಕೆಲವು ಶಬ್ದಗಳನ್ನು. ನಿಮ್ಗೊಂದು ಉದಾಹರಣೆ ಕೊಡೋದು ಅಂತಾದ್ರೆ, ನಮ್ಮಲ್ಲಿ 108 ಹೆಸರಿನ ಗಾಡಿ ಉಂಟು ಗೊತ್ತಾ? ಆ ಗಾಡಿಗೆ 108 ಅಂತ ಹೆಸರು. ಒಂದು ನಂಬರ್ ಪ್ಲೇಟ್ ಬೇರೆನೇ ಇರುತ್ತೆ, ಆದ್ರೆ ಅದ ಗಾಡಿಯಲ್ಲಿ 108 ಅಂತ ಬರೆದಿರ್ತಾರೆ.
ಯಾರೋ ಕೇಳಿದ್ರು, ಸ್ವಾಮಿ ಅದಕ್ಕೆ 108 ಸಮಸ್ಯೆ ಉಳ್ಳವರನ್ನೇ ಹೊತ್ತುಕೊಂಡು ಹೋಗ್ಲಿಕ್ಕೆ ಇದ್ದದ್ದು, ಆದ್ರಿಂದ 108 ಅಂತ ಅದಕ್ಕೆ ಹೆಸರು. ಒಳಗಿನಿಂದ 108 ನಾಡಿಗಳು, ಒಂದೊಂದು ನಾಡಿಯಿಂದ ಒಂದೊಂದು ಸಮಸ್ಯೆಗಳು. ಆದ್ರಿಂದ ಯಾರಿಗೆ 108 ಜೀವನದಲ್ಲಿ 108 ಸಮಸ್ಯೆ ಉಂಟೋ ಅವರನ್ನು ಹೊತ್ತುಕೊಂಡು ಹೋಗ್ಲಿಕ್ಕಿದ್ದಂತ ಗಾಡಿಯ ಹೆಸರು ಕೂಡ 108. ಆ ಗಾಡಿಯಲ್ಲಿ ಎದುರಿಗೆ ಬರೆದಿರ್ತಾರೆ. ಏನು ಬರೆದಿರ್ತಾರೆ ನಿಮ್ಮ ಆಂಗ್ಲ ಭಾಷೆಯಲ್ಲಿ? ಆಂಬ್ಯುಲೆನ್ಸ್. ಹೇಗೆ ಬರೆದಿರ್ತಾರೆ ಅಂತ ಉಲ್ಟಾ ಬರೆದಿರ್ತಾರೆ. ನಾವ್ ಯಾರಾದ್ರೂ ಗಮನಿಸಿದ್ದೇವ? ಇಲ್ಲ. ಯಾಕೆ ಗಮನಿಸಿದ್ರೆ ಮೂರ್ಛಿದ್ರೆ ಅಲ್ವ ಗಮನಿಸುವುದು. ಅಂತವರನ್ನ ಹೊತ್ತುಕೊಂಡು ಹೋಗ್ಲಿದ್ದ ಗಾಡಿ ಅಲ್ವಾ, ಆದ್ರಿಂದ ಅಲ್ಲಿ ನೋಡುವ ಪ್ರಸಂಗ ಇಲ್ಲ. ಯಾಕೆ ಉಲ್ಟಾ ಬರೆದಿರ್ತಾರೆ ಅಂತಂದ್ರೆ, ನಾವು ಅದನ್ನು ಎದುರಿನ ಗಾಡಿಯವ ಹಿಂಬದಿಯ ಗಾಡಿಯಲ್ಲಿ ಬರುವುದನ್ನು ನೋಡ್ಬೇಕಲ್ಲ ಕ್ರಮ. ಹಿಂದಿನಿಂದ ಗಾಡಿ ಬರ್ತಾವನು, ಎದುರಿನ ಗಾಡಿಯವ ದಾರಿ ಕೊಡಬೇಕು. ಈಗಿನ ಕ್ರಮ ಕೊಟ್ರೆ ಗಾಡಿಯವನೇ ಇಲ್ಲ, ಮತ್ತೆ ಹೋಗ್ತಾನೆ ಇರ್ತಾವೆ ಈಗಿನ ಕಾಲದಲ್ಲಿ. ಆ ಎದುರಿನ ಗಾಡಿಯಲ್ಲಿ ಹೋಗುವವನಿಗೆ ಹಿಂದೆ ಈ ಗಾಡಿ ಬಂದ್ರೆ ಅವನಿಗೆ ಪಕ್ಕ ಗೊತ್ತಾಗಬೇಕಲ್ಲ. ಇದರಲ್ಲಿ ಉಲ್ಟಾ ಬರೆದ್ರೆ ಅವನ ಕನ್ನಡಿಯಲ್ಲಿ ಅದು ಸರಿಯಾಗಿ ಕಾಣುತ್ತೆ, ಪಕ್ಕ ದಾರಿ ಬಿಡ್ತಾನೆ ಅಲ್ವೋ? ಅದೇ ರೀತಿಯಲ್ಲಿ ಋಷಿಗಳು ಕೆಲವು ಹೆಸರಿಟ್ಟುಕೊಂಡಿದ್ದಾರೆ. ಸ್ವಲ್ಪ ಉಲ್ಟಾ ಮಾಡಿ ಓದು. ಯಾಕೆ? ನೀವು ಜೀವನದಲ್ಲಿ ಉಲ್ಟಾನೇ ಇರುವವರು, ಆದ್ರಿಂದ ಉಲ್ಟಾ ಮಾಡಿ ಓದು ಅಂತ ಹೇಳುವುದಕ್ಕೆ ತನ್ನ ಹೆಸರನ್ನೇ ಕಶ್ಯಪರು ಉಲ್ಟಾ ಮಾಡಿ ಇಟ್ಟುಕೊಂಡ್ರಂತೆ. ಅದನ್ನ ನಾವು ಉಲ್ಟಾ ಮಾಡಿ ಓದ್ಬೇಕು. ಏನು? ಕಶ್ಯಪ. ಉಲ್ಟಾ ಮಾಡಿ ಪಶ್ಯಕ. ಏನರ್ಥ ಪಶ್ಯಕ ಅಂದ್ರೆ? ದೇವರನ್ನು ನೋಡುವವರು ಅಂತ ಅರ್ಥ. ಪಶ್ಯಕ ಶಬ್ದದ ಅರ್ಥ ಪಶ್ಯ ಅಂದ್ರೆ ನೋಡುವುದು ಅಂತ ಅರ್ಥ. ಪಶ್ಯಕ ಅಂದ್ರೆ ನೋಡ್ತಾನೆ ಅಂತ ಅರ್ಥ. ಪಶ್ಯಕ ಅಂದ್ರೆ ನೋಡುವವರು ಅಂತ ಅರ್ಥ. ನೋಡುವವರು ಅಂತ ಇಷ್ಟೇ ಅಂದ್ರೆ ಅದಕ್ಕೇನರ್ಥ? ದೇವರನ್ನು ನೋಡುವವರು. ಏನು ಉಪನ್ಯಾಸ? ಗೀತೋಪನ್ಯಾಸ ಅಂತ ಇಷ್ಟೇ ಅಂದ್ರೆ ಏನರ್ಥ? ಭಗವದ್ಗೀತೆ ಉಪನ್ಯಾಸ ಅಂತ ಅರ್ಥ. ಬೇರೆ ಗೀತೆ ಉಪನ್ಯಾಸ ಅಂದ್ಬಿಟ್ರೆ ಉದ್ಧವ ಗೀತೆ, ವೇಣುಗೀತೆ, ಭ್ರಮರ ಗೀತೆ, ಭೀಮಗೀತೆ ಅಂತ ಹೀಗೆಲ್ಲ ಹಾಕಬೇಕಾಗುತ್ತೆ. ಬರೇ ಗೀತೋಪನ್ಯಾಸ ಅಂತಂದ್ರೆ ಭಗವದ್ಗೀತೆ ಅಂತಲೇ ಅರ್ಥ. ವ್ಯಾಸ ಅಂತಂದ್ಬಿಟ್ರೆ ವೇದವ್ಯಾಸರು ಅಂತಲೇ ಅರ್ಥ. ನಿಮ್ಮ ಮಹಾಭಾರತ ಬರೆದವರು ವ್ಯಾಸ ಅಂತ ಆಗ್ಬೇಕಾದ್ರೆ ಕುಮಾರ ವ್ಯಾಸ ಅಂತ ಸೇರಿಸ್ಬೇಕು, ದ್ರೌಣಿ ವ್ಯಾಸ ಅಂತ ಸೇರಿಸ್ಬೇಕಲ್ವೋ? ಬರೇ ವ್ಯಾಸ ಅಂದ್ರೆ ವೇದವ್ಯಾಸ ದೇವರು ಅಂತ ಅಷ್ಟೇ ಅರ್ಥ ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಪಶ್ಯಕ ಅಂತ ಇಷ್ಟೇ ಇರುವುದು. ಏನರ್ಥ? ದೇವರನ್ನು ಕಂಡವರು ಅಂತ ಅರ್ಥ. ಆದ್ರಿಂದಲೇ ನಮ್ಮಲ್ಲಿ ಒಂದು ಮಾತು ಉಂಟು, ಯಾರಿಗೆ ತನ್ನ ಗೋತ್ರ ಯಾವುದು ಅಂತ ಗೊತ್ತಿಲ್ಲವೋ ಅವರು ಕಶ್ಯಪ ಗೋತ್ರ ಅಂತ ಹೇಳಿಬಿಟ್ಟೆ ನಡ್ಕೋಗ್ತದೆ. ಎಲ್ಲೋ ಒಂದು ಉಪನ್ಯಾಸದಲ್ಲಿ ಹೀಗೆ ಹೇಳಿದ್ದು ನಾನು. ಅದನ್ನು ಯಾರೋ ಒಬ್ಬ ಕೇಳಿಸಿಕೊಂಡ. ಉಡುಪಿಗೆ ಬಂದ, ಅವನಿಗೆ ಚೌಕಿಗೆ ಹೋಗಬೇಕಿತ್ತು. ಅಲ್ಲಿ ಬಾಗಿಲು ನಿಂತವರು ಗೋತ್ರ ಏನು ಅಂತ ಕೇಳಿಬಿಟ್ಟು, ಇವನಿಗೆ ಗೋತ್ರ ಶಬ್ದನೇ ಗೊತ್ತಿರಲಿಲ್ಲ. ಬೇರೆ ಜಾತಿಯವ. ನಾನು ಉಪನ್ಯಾಸ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದ, ಕಶ್ಯಪ ಅಂತ ಅಂದುಬಿಟ್ಟ. ಚಲೋ ಅಂತ ಸ್ವಲ್ಪ ಹೇಳುವಾಗಲೂ ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ. ಅಂದ್ರೆ ಏನರ್ಥ? ಕಶ್ಯಪರಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆ? ದೇವರನ್ನು ಕಂಡವರು. ನೀವು ಏನು ಅವರನ್ನು ಉಲ್ಟಾ ಮಾಡಿದ್ರು ಕೂಡ ಪಶ್ಯಕ ಪಶ್ಯಕ ಪಶ್ಯಕ. ಕ ಅಂದ್ರೆ ದೇವರ ಹೆಸರು, ಪಶ್ಯ ಅಂದ್ರೆ ನೋಡುವವ. ಆದ್ರಿಂದ ಕಶ್ಯಪ ಪಶ್ಯಕ ಅಂತ ಹೇಳಿಕೊಂಡು. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಅಂಬುಜೆ ಈ ಕ್ಷಣ. ಅಂಬುಜ ಅಂದ್ರೆ ನೀರಲ್ಲಿ ಹುಟ್ಟಿದ್ದು. ನೀರಲ್ಲಿ ಹುಟ್ಟಿದ್ದು ಕಪ್ಪೆಯು ನೀರಲ್ಲಿ ಹುಟ್ಟಿದ್ದು. ಮಂಡೂಕ ಅದಕ್ಕೆ ಹೆಸರು, ಕಪ್ಪೆಗೆ ಮಂಡೂಕ ಅಂತ ಹೆಸರು. ಮಂಡೂಕದಲ್ಲಿ ಭಗವಂತ ದೃಷ್ಟಿ ಇಟ್ಟವನು ಅಂತ ವಸುದೇವ ಹೊಗಳ್ತಾ ಇದ್ದಾನೆ. ಮಂಡೂಕದ ಮೇಲೆ ದೃಷ್ಟಿ ಇಟ್ಟವ ಅಂತ ಹೇಳಿಕೊಂಡು ವಸುದೇವ ಸೆರೆಮನೆಯಲ್ಲೇ ಹೊಗಳ್ತಾ ಇದ್ದಾನೆ. ಏನು ಮಂಡೂಕದ ಮೇಲೆ ದೃಷ್ಟಿ? ವಿಶೇಷ ಏನು? ಮಂಡೂಕ, ಮಾಂಡೂಕ್ಯ. ದಶೋಪನಿಷತ್ತುಗಳಲ್ಲಿ ಒಂದು ಉಪನಿಷತ್ತು ಮಾಂಡೂಕ್ಯನ. ವರುಣ ದೇವರು ಕಪ್ಪೆಯ ರೂಪದಲ್ಲಿ ಇದ್ದುಕೊಂಡು ಭಗವಂತನನ್ನು ಹೊಗಳಿದಂತ ಉಪನಿಷತ್ತಿನ ಹೆಸರು ಮಾಂಡೂಕ್ಯ ಉಪನಿಷತ್ತು ಅಂತ ಹೇಳಿಕೊಂಡು. ಆದರೆ ಭಗವಂತ ನೀರಿನಲ್ಲಿ ಹುಟ್ಟಿದಂತಹ ಮಂಡೂಕದ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಅಂತಂದ್ರೆ ಮಂಡೂಕ ಉಪನಿಷತ್ತಿನ ಮೇಲೆ ದೃಷ್ಟಿ ಇಟ್ಟಿದ್ದಾನೆ ಅಂತ ಅರ್ಥ. ಮಂಡೂಕ ಉಪನಿಷತ್ತು ಅಂತಂದು ಬಿಟ್ರೆ ಉಳಿದ 9 ಉಪನಿಷತ್ತುಗಳನ್ನು ಸೇರಿಸಿ ಕೃಷ್ಣ ಅವತಾರ ಮಾಡುವಾಗಲೇ 10 ಉಪನಿಷತ್ತುಗಳ ಮೇಲೆ ದೃಷ್ಟಿ ಇಟ್ಟುಕೊಂಡೇ ಭಗವಂತ ತಾನು ಭೂಮಿಗೆ ಬಂದದ್ದು ಹೊರತು
ಯಾವುದ್ಯಾವುದೋ ಹೆಣ್ಮಕ್ಕಳ ಮನೆಯಲ್ಲಿರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನು ಕದಿಯುವುದಕ್ಕೋಸ್ಕರ ಕೃಷ್ಣ ಬಂದದ್ದಲ್ಲ. ಮತ್ತೆ ಮಂಡೂಕಗಳ ಮೇಲೆ ದೃಷ್ಟಿ ಇಟ್ಟವನಾಗಿ ಕೃಷ್ಣ ತಾನು ಭೂಮಿಗೆ ಬಂದದ್ದು ದಶೋಪನಿಷತ್ತುಗಳ ಚಿಂತನೆಯನ್ನು ಕೊಡುವವರ ಮೇಲೆ ದೃಷ್ಟಿ ಇಟ್ಟುಕೊಂಡು ಭಗವಂತ ತಾನು ಭೂಮಿಗೆ ಬಂದವ. ಅದನ್ನೇ ವಸುದೇವಂತ ಇದ್ದಾನೆ. ಅಂಬುಜೇಕ್ಷಣ. ನಾವು ನಿತ್ಯ ದೇವರನ್ನು ಹೀಗೆ ಚಿಂತನೆ ಮಾಡುವಾಗ ಸ್ವಲ್ಪ ಆದ್ರೂ ಮಧ್ವರು ಕೊಟ್ಟ ಪುಸ್ತಕದ ಮೇಲೆ ದೃಷ್ಟಿ ಇಡ್ಲಿಕ್ಕೆ ನಮ್ಗೊಂಚೂರಾದ್ರೂ ಮನಸ್ಸು ಬಂದಿ. ಇಲ್ಲದೇನ್ ಮಾಡ್ತೇವೆ ನಾವು? ಪುಸ್ತಕವನ್ನು ಮನೆಯಲ್ಲಿಟ್ಟು ಪ್ರತಿ ವರ್ಷ ನವರಾತ್ರಿ 3 ದಿವಸ ಪೂಜೆಗೆ ಅಂತ ಅವಕಾಶ ಕೊಟ್ಟಿದ್ದಾರೆ. ಓದ್ಲಿಕ್ಕಿಲ್ಲ. ಆ ದಿವಸ ಧೈರ್ಯದಲ್ಲಿ ತಿರುಗಾಡ್ತಾ ಇರ್ತೇವೆ. ಯಾರಾದ್ರೂ ಕೇಳಿದ್ರೆ ಓದ್ಲಿಕ್ಕಿಲ್ವ ಅಂದ್ರೆ ಪುಸ್ತಕ ಪೂಜೆ ಅಂತೇವೆ. ಬೇರೆ ದಿವಸ ಸಿಗೋದೇ ಇಲ್ಲ ನಾವು. ಯಾಕೆ ಅವ್ರು ಓದ್ಲಿಕ್ಕಿಲ್ವೋ ಅಂತ ಕೇಳ್ತಾರೆ. ಆ ದಿವಸ ಅದಕ್ಕಂದ್ರು ಇರ್ಲಿ, ಪುಸ್ತಕ ತಪ್ಪು ಅಂತ ಹೇಳೋ ಅಲ್ಲ. ಮನೆಯಲ್ಲಿ ಕೆಲವು ಜನ್ಮಗಳನ್ನು ನಾವು ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ನಿತ್ಯ ಮಂಗಳಾರತಿ ಮಾಡುವಷ್ಟೇ ಯೋಗ್ಯತೆ ನಮಗಿರುವುದು. ಮತ್ತೆ ಕೆಲವು ಜನ್ಮದಲ್ಲಿ ಬಿಡಿಸುವ ಯೋಗ್ಯತೆ, ಹೇಗೆ ಹಿಡಿಬೇಕು ಅಂತ ಯೋಗ್ಯತೆ ಅಲ್ಲ, ಬಿಡಿಸುವ ಯೋಗ್ಯತೆ. ಎಷ್ಟೋ ಸಂದರ್ಭದಲ್ಲಿ ಬಿಡಿಸುವಾಗ ತಲೆ ಕೆಳಗೆ ಕಾಲ ಮೇಲೇನೂ ಆಗುತ್ತೆ ಆ ಪುಸ್ತಕ. ಬಿಡಿಸುವ ಯೋಗ್ಯತೆ ಹೇಗೆ ಅಂತಂದ್ರೆ, ಈ ಕೆಲವು MLA MP ಗಳು ಉಡುಪಿಯಲ್ಲಿ ಭಗವದ್ಗೀತೆ 15ನೇ ಅಧ್ಯಾಯ ಬರೆದು ಕೊಟ್ಟದ್ದನ್ನು ಹಿಡ್ಕೊಂಡಿದ್ರು, ತಲೆ ಕೆಳಗೆ ಬಡಿ. ಮೋದಿ ಅವರು ಪುಸ್ತಕ ನಿರಪೇಕ್ಷವಾಗಿ 15ನೇ ಅಧ್ಯಾಯ ಭಗವದ್ಗೀತೆಯನ್ನು ಕೃಷ್ಣನ ಸನ್ನಿಧಾನದಲ್ಲಿ ಪುಸ್ತಕ ನಿರಪೇಕ್ಷವಾಗಿ ಹೇಳ್ತಾ ಇದ್ರೆ, ಉಡುಪಿಯಲ್ಲೇ ಹುಟ್ಟಿರ್ತಕ್ಕಂಥ MP ಗಳು ಅವ್ರಿಗೆ ಯಾರು ಕಾಗದ ಕೊಟ್ಟರು, ಭಗವದ್ಗೀತೆ ಪ್ರಿಂಟ್ ಮಾಡಿದ್ದನ್ನು ಕೊಟ್ಟರು. ಹೇಗೆ ಹಿಡಿಬೇಕು? ಅದಕ್ಕಂದ್ರು ಕೆಲವು ಜನ್ಮ ನಮಗೆ ಪುಸ್ತಕದ ಸಂಗ್ರಹ, ಕೆಲವು ಜನ್ಮ ಪುಸ್ತಕದ ಬಿಡಿಸುವಿಕೆ, ಮತ್ತೆ ಕೆಲವು ಜನ್ಮ ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಆದ್ರಿಂದ ನಿರಾಶರಾಗುವ ಪ್ರಸಂಗನೇ ಕೂಡದು. ಅಯ್ಯೋ, ಈ ಜನ್ಮದಲ್ಲಿ ಓದ್ಲೇ ಇಲ್ಲಲ್ವಾ ಅಂತ ಹೇಳಿಕೊಂಡು ನಿರಾಶರಾಗುವ, ನನ್ನ ಜನ್ಮ ವ್ಯರ್ಥವೋ ಅಂತ ಹೇಳಿಕೊಂಡು ಸುತರಾಂ ನಿರಾಶರಾಗಬಾರದು. ಈ ಜನ್ಮದಲ್ಲಿ ಇಷ್ಟೇ ಪುಸ್ತಕದ ಸಂಗ್ರಹ, ಮುಂದಿನ ಜನ್ಮದಲ್ಲಿ ಪುಸ್ತಕದ ಬಿಡಿಸುವಿಕೆ, ಆಚೆ ಮುಂದಿನ ಜನ್ಮದಲ್ಲಿ ಓದುವಿಕೆ, ಆಚೆ ಮುಂದಿನ ಜನ್ಮದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ. ಇದು ಏನು? ಅಂಬುಜೇಕ್ಷಣಂ. ನೀರಲ್ಲಿ ಹುಟ್ಟಿರತಕ್ಕಂಥ ಕಪ್ಪೆ, ಮಂಡೂಕ, ಅದರ ಹೆಸರನ್ನು ಇಟ್ಟುಕೊಂಡಿರತಕ್ಕಂಥ ಮಾಂಡೂಕ್ಯ ಉಪನಿಷತ್ತು, ಅದರ ಜೊತೆಯಲ್ಲಿ ಉಳಿದ 9 ಉಪನಿಷತ್ತುಗಳು, ಆ ಉಪನಿಷತ್ತುಗಳ ಮೇಲೆ ದೃಷ್ಟಿ ಉಳ್ಳವನೇ ಅಂತ ಹೇಳಿಕೊಂಡು ವಸುದೇವ ಕಶ್ಯಪರು ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ ಎನ್ನುವ ಚಿಂತನೆಯನ್ನು ಪ್ರತಿ ದಿವಸ ಮಾಡ್ತಾ ಬಂದ್ರೆ ನಮಗೂ ಕೂಡ ಪುಸ್ತಕವನ್ನು ಬಿಡಿಸಿ ಓದುವ ಭಾಗ್ಯವನ್ನು ಕೃಷ್ಣ ನಮಗೆ ಕರುಣಿಸ್ತಾನೆ. ಆ ದೃಷ್ಟಿಯಲ್ಲಿ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಎನ್ನುವಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ